ಸೊ ಇವತ್ತಿನ ವಿಷಯ ದೇವರು ಯಾರು? ಏನು ಉತ್ತರ? ದೇವರು ಯಾರು? ಹಾಂ, ನಾವು ಇಂಥ ಪ್ರಶ್ನೆಗಳೇ ಕೇಳೋದು. ನೀವು ಯಾರು? ದೇವರು ಯಾರು? ಇದಕ್ಕೆ ಆತ್ಮ ಸಾಕ್ಷಾತ್ಕಾರ ಅಂತ ಹೇಳೋದು. ನಮ್ಮನ್ನು ನಾವು ತಿಳ್ಕೊಳ್ಳೋದೇ ಹೋದರೆ ಏನು ಮಾಡೋಕ್ಕಾಗುತ್ತೆ? ಮೊದಲು ನಮ್ಮನ್ನು ನಾವು ಯಾರು ಅಂತ ತಿಳ್ಕೊಬೇಕು, ಆಮೇಲೆ ದೇವರು ಯಾರು ಅಂತ ತಿಳ್ಕೊಬೇಕು. ಇದು KG1 ನಮಗೆ ಹೇಳ್ಕೊಡ್ಬೇಕಾಗಿರೋಂಥ ವಿಷಯಗಳು. ಆದರೆ ದುರದೃಷ್ಟವಶಾತ್ ಭಾರತದಲ್ಲೂ ಕೂಡ ಇದನ್ನು ನಮ್ಗೆ ಯಾರೂ ಹೇಳ್ಕೊಡಲ್ಲ. ಓಕೆ, ಸರಳವಾದ ಪ್ರಶ್ನೆ. ಇವಾಗ ನೀವು ಪಾಶ್ಚಾತ್ಯ ದೇಶಕ್ಕೆ ಹೋಗಿ, ಎಲ್ಲಾದರೂ ಹೋಗಿ ಅವ್ರಿಗೆ ದೇವರು ಯಾರು ಅಂದರೆ ಏನು ಹೇಳ್ತಾರೆ? ಏನೋ ಒಂದು ಉತ್ತರ ಸಿಗುತ್ತೆ. ಓಕೆ, ಇನ್ನೂ ಮುಸಲ್ಮಾನರ ಹತ್ರ ಹೋಗಿ ಕೇಳಿ, ಅವ್ರೇನು ಹೇಳ್ತಾರೆ? ಅವರು ಒಂದೇ ಉತ್ತರ ಕೊಡೋದು. ನಮ್ಮ ಭಾರತದಲ್ಲಿ ಅಥವಾ ಹಿಂದೂಗಳ ನಡುವೆ ದೇವರು ಯಾರು ಅಂತ ಕೇಳಿದ್ರೆ ಹೇಗೆ ಹೇಳಬೇಕು ಅದಕ್ಕೆ ಉತ್ತರ? ಸೋಮವಾರ ಒಬ್ಬರು ದೇವರು, ಮಂಗಳವಾರ ಒಬ್ಬರು ದೇವರು. ಸೋಮವಾರ ಯಾರು? ಒಂದೊಂದು ಕಡೆ ಒಂದೊಂದು ಥರ ಹೇಳ್ತಾ ಇರ್ತಾರೆ. ಎಲ್ಲದಕ್ಕೂ ನಾವು ಹ್ಞೂ ಅಂತೀನಿ, ಯಾಕಂದರೆ ನಿಮ್ಮ ಇಚ್ಛೆ. ಮಂಗಳವಾರ ಏನು? ನರಸಿಂಹ. ಓಕೆ, ಗಣೇಶ, ಸುಬ್ರಹ್ಮಣ್ಯ, ಆಂಜನೇಯ. ಮಂಗಳವಾರ ಓಕೆ, ನೋ ಪ್ರಾಬ್ಲಮ್. ಬುಧವಾರ ಈ ಕಡೆ ಅಂತ ಏನು ಯೋಚನೆನೇ ಇಲ್ಲ, ಆರಾಮಾಗಿರಿ ನೀವು, ಆಮೇಲೆ ಬರೋಣ. ಒಳ್ಳೆಯದು. ನರಸಿಂಹಸ್ವಾಮಿ. ಗುರುವಾರ ಹಬ್ಬ ಸಾಧ್ಯ. ಶುಕ್ರವಾರ ಲಕ್ಷ್ಮಿ. ಈ ಕಡೆ ಸದ್ದು ಬಂತು ಇವಾಗ. ಲಕ್ಷ್ಮಿ ಅಂದ ತಕ್ಷಣ ಈ ಕಡೆಯಿಂದ ಸದ್ದು ಬಂತು. ಆಮೇಲೆ ಶನಿವಾರ ಆಂಜನೇಯ. ಎರಡೆರಡು ಡಬಲ್ ಡ್ಯೂಟಿ ಅವ್ರಿಗೆ. ಶನೇಶ್ವರ. ಓಕೆ, ಸಂಡೇ ಕೇಳಬೇಕಾಗಿಲ್ವಲ್ಲ? ಸ್ವಿಗ್ಗಿ. ಸಂಡೇ ಹಾಲಿಡೇ. ಸಂಡೇ ಏನಿಲ್ಲ, ಆರಾಮಾಗಿ ಎಲ್ಲರೂ ನಿದ್ದೆ ಮಾಡ್ತಾರೆ, ನಾವು ನಿದ್ದೆ ಮಾಡ್ತೀವಿ ಅಷ್ಟೇ. ಯಾವ ದೇವರು ತಂಟೆಗೂ ಹೋಗೋದಿಲ್ಲ, ಅವರು ನಮ್ಮ ತಂಟೆಗೆ ಬರೋದಿಲ್ಲ ಭಾನುವಾರ ಅಲ್ವಾ? ರಜದ ದಿವಸ. ಅದಕ್ಕೆ ಹೇಳಿ, ದೇವ್ರನ್ನೂ ಮಲಗಿಸೋದು, ನಾವು ಮಲ್ಕೊಂಬಿಡೋದು ಆರಾಮ್. ಆಮೇಲೆ ಅಡುಗೆ ಮನೆಗೆ ನೀವೇ ಬೀಗ, ಯಾಕಂದರೆ ಇದೆಯಲ್ಲ ಟಿಕ್ ಟಿಕ್ ಟಿಕ್, ಏನು ಬೇಕಪ್ಪ ಬೆಳಗ್ಗೆ. ಇವರೆಲ್ಲ ಯಾರು? ಓಕೆ, ಇಂದ್ರ ಯಾರು? ದೇವತೆ ಅಂದರೆ ಯಾರು? ಓಕೆ, ನಮಗೆ ಎರಡು ಪದಗಳಿವೆ. ಒಂದು ದೇವರು ಅಥವಾ ದೇವತೆ, ಇನ್ನೊಂದು ಭಗವಂತ. ಇವೆರಡರ ನಡುವೆ ಅಂತರ ಏನು? ದೇವರು ಅಂದರೆ ಯಾರು? ಭಗವಂತ ಅಂದರೆ ಯಾರು? ಅಥವಾ ಯಾರನ್ನು ಬೇಕಾದ್ರೆ ಏನು ಬೇಕಾದ್ರೆ ಕರಿಬೋದಾ? ಚೀಫ್ ಮಿನಿಸ್ಟ್ರನ್ನ ಪ್ರೈಮ್ ಮಿನಿಸ್ಟರ್ ಅಂತ ಕರೆಯೋಣ, ಪ್ರೈಮ್ ಮಿನಿಸ್ಟರ್ನ ಚೀಫ್ ಮಿನಿಸ್ಟರ್ ಅಂತ ಕರೆಯೋಣ. ಆಗತ್ತಾ? ಸೊ ಆಗಲ್ಲ. ಹಾಗಾಗಿ ಎರಡು ಬೇರೆ ಪದಗಳು ಇರೋದು. ದೇವತೆಗಳು, ಆಮೇಲೆ ದೇವಾದಿದೇವ. ದೇವತೆಗಳು, ದೇವಾದಿದೇವ, ಭಗವಂತ. ಇವಾಗ ಭಗವದ್ಗೀತೆಯಲ್ಲಿ ಮೊದಲ ಶ್ಲೋಕ ಯಾವುದು? ಭಗವದ್ಗೀತೆಯಲ್ಲಿ ಅದಕ್ಕಿಂತ ಮುಂಚೆ ಹೇಗೆ ಶುರುವಾಗುತ್ತೆ? ಮೊದಲನೇ ಶ್ಲೋಕ. ಓ ಕೃಷ್ಣ, ಮೊದಲನೇ ಶ್ಲೋಕ ಅದು ಭಗವದ್ಗೀತೆ ಅಲ್ಲಪ್ಪ, ಅದು ನಮ್ಮ ಪ್ರಾರ್ಥನೆ, ಅದಕ್ಕೆ ಮಂಗಳಾಚರಣ ಅಂತ ಹೇಳ್ತೀವಿ. ಮೊದಲನೇ ಶ್ಲೋಕ ಭಗವದ್ಗೀತೆಯಲ್ಲಿ ಯಾವುದು? ಧರ್ಮಕ್ಷೇತ್ರ ಕುರುಕ್ಷೇತ್ರ. ಅದಕ್ಕಿಂತ ಮುಂಚೆ ಒಂದು ವಾಕ್ಯ ಬರುತ್ತೆ. ಏನು? ಧೃತರಾಷ್ಟ್ರ ಉವಾಚ, ಆಮೇಲೆ ಧರ್ಮಕ್ಷೇತ್ರ ಕುರುಕ್ಷೇತ್ರ. ಧೃತರಾಷ್ಟ್ರ ಉವಾಚ ಅಂದರೆ ಏನರ್ಥ? ಇವಾಗ ಸದ್ಯಕ್ಕೆ ಫೋನ್ ಬೇಡ ಅಂತ ಹೇಳಿ ಮಾತಾಜಿ, ಆಮೇಲೆ ಮಾಡೋಕ್ಕೆ ಹೇಳಿ. ಇಲ್ಲ, ಅವ್ರಿಗೂ ಬೇಕಾದ್ರೆ ಆನ್ ಮಾಡಿ ಬಿಟ್ಬಿಡಿ, ಇಲ್ಲೇ ನನ್ನ ಪಕ್ಕ ಇಡಿ, ಕೇಳಿಸ್ಕೊಳ್ಳಿ ಅವರು. ಧೃತರಾಷ್ಟ್ರ ಉವಾಚ ಅಂದರೆ ಏನರ್ಥ? ಧೃತರಾಷ್ಟ್ರ ಹೇಳ್ತಾ ಇದ್ದಾನೆ. ಹಾಗೆ ಸ್ವಲ್ಪ ಭಗವದ್ಗೀತೆಯಲ್ಲಿ ಮುಂದೆ ಹೋದ್ಮೇಲೆ ಆಮೇಲೆ ಇನ್ನೊಂದು ಬರುತ್ತೆ. ಏನಂತ? ಸಂಜಯ ಉವಾಚ ಅಂದರೆ ಸಂಜಯ ಹೇಳ್ತಾ ಇದ್ದಾನೆ. ಹಾಗೆ ನಾವು 2ನೇ ಅಧ್ಯಾಯದಲ್ಲಿ ಮುಂದುವರೆದಾಗ ಯಾರೋ ಒಬ್ಬರು ಮಾತಾಡೋಕ್ಕೆ ಶುರು ಮಾಡಿದಾಗ ಸಂಜಯ ಏನು ಹೇಳ್ತಾನೆ?
ಶ್ರೀ ಭಗವಾನ್ ವಾಚ ಅಂತ ಹೇಳ್ತಾನೆ. ಯಾರು ಮಾತಾಡುವಾಗ? ಕೃಷ್ಣ ಮಾತನ್ನಾಡಕ್ಕೆ ಆಡಕ್ಕೆ ಶುರು ಮಾಡಿದಾಗ ಸಂಜಯ ಕೃಷ್ಣ ಉವಾಚ ಅಂತ ಹೇಳಿಲ್ಲ, ಶ್ರೀಕೃಷ್ಣ ಉವಾಚ ಅಂತಲೂ ಹೇಳಿಲ್ಲ, ಶ್ರೀ ಭಗವಾನ್ ಉವಾಚ ಅಂತ ಹೇಳಿದ. ಧೃತರಾಷ್ಟ್ರನಿಗೆ ಧೃತರಾಷ್ಟ್ರ ಉವಾಚ, ಸಂಜಯನಿಗೆ ಸಂಜಯ ಉವಾಚ, ಕೃಷ್ಣ ಮಾತಾಡ್ತಿರುವಾಗ ಶ್ರೀ ಭಗವಾನ್ ಉವಾಚ. ಸೊ ಹಾಗಾಗಿ ಈ ಭಗವಾನ್ ಅನ್ನೋ ಒಂದು ಶಬ್ದವನ್ನು ಪದವನ್ನು ನಿರ್ದಿಷ್ಟ ಜನರಿಗೆ ಮಾತ್ರ ನಾವು ಅದನ್ನು ಉಪಯೋಗಿಸಬಹುದು. ಯಾರಿಗೆ ಅಂದರೆ ಅವ್ರಿಗೆ ಉಪಯೋಗಿಸೋಂಗಿಲ್ಲ. ಇದಕ್ಕೆ ಯಾರು ಹೇಳ್ತಾರೆ? ಇದಕ್ಕೆ ರೂಲು ವ್ಯಾಸದೇವರು ಯಾರು? ವೇದವ್ಯಾಸರು ಯಾರು? ಓಕೆ, ವ್ಯಾಸದೇವರು ಭಗವಂತನ ಒಂದು ಸಾಹಿತ್ಯಿಕ ಅವತಾರ ಅಂತ ಕರೀತಾರೆ. ಅವರ ಪಾತ್ರ ಏನು ಅಂದರೆ, ಈ ವೇದಗಳು ಮುಂಚೆ ಒಂದೇ ಒಂದು ವೇದ ಇದ್ದಿದ್ದು. ಯಾವುದು? ಯಜುರ್ವೇದ ಒಂದೇ ಇದ್ದಿದ್ದು ಮುಂಚೆ. ಆಮೇಲೆ ಈ ಕಲಿಯುಗ ಪ್ರಾರಂಭ ಆಗೋಕ್ಕಿಂತ ಮುಂಚೆ ವ್ಯಾಸದೇವರು ಈ ವೇದಗಳನ್ನು 4 ಭಾಗಗಳಾಗಿ ವಿಭಜಿಸ್ತಾರೆ ಅಷ್ಟೇ. 4 ಬರೀಲಿಲ್ಲ ಅವರು. ಆ ಎಲ್ಲ ಜ್ಞಾನ ಆಗಲೇ ವೇದದಲ್ಲಿತ್ತು, ಅದನ್ನು ತೆಗೆದು ಬೇರೆ ಬೇರೆ ಜನರಿಗಾಗಿ ಅಂತ 4 ಬೇರೆ ವಿಭಾಗಗಳಾಗಿ ಮಾಡ್ತಾರೆ ವೇದವ್ಯಾಸರು. ಆಮೇಲೆ ಇತಿಹಾಸ, ಪುರಾಣ, ವೇದಾಂತ ಸೂತ್ರ, ಇದೆಲ್ಲ ಎಷ್ಟೊಂದು ಸಾಹಿತ್ಯ ನಮಗೆ ಭಗವಂತನ ಅಥವಾ ಈ ಜಗತ್ತಿನ ಬಗ್ಗೆ ತಿಳ್ಕೊಬೇಕಾದ್ರೆ ಸಕಲ ಜ್ಞಾನವನ್ನು ಒಂದು ರೀತಿಯಲ್ಲಿ ನೀಡಿರೋರು ವ್ಯಾಸದೇವರು. ಸಂಜಯ ವ್ಯಾಸದೇವರ ಶಿಷ್ಯ. ಇವಾಗ ವ್ಯಾಸದೇವರಿಗೆ ಇಷ್ಟೊಂದೆಲ್ಲ ಜ್ಞಾನ ಇರುವಾಗ ಸಂಜಯ ಅವರ ಶಿಷ್ಯನಾಗಿ ಅವನಿಗೆ ಸಂಪೂರ್ಣವಾದ ತಿಳುವಳಿಕೆ ಇದ್ದು ಅವನು ಜ್ಞಾನವನ್ನು ಹೊಂದಿದ್ದು ಅವನು ಕೃಷ್ಣ ವಾಚ ಅಂತ ಹೇಳಿಲ್ಲ, ಭಗವಾನ್ ವಾಚ ಅಂತ ಹೇಳಿದ. ವ್ಯಾಸದೇವರ ತಂದೆ, ಅವರ ಹೆಸರು ಪರಾಶರ ಮುನಿ ಅಂತ. ಈ ಪರಾಶರ ಮುನಿಗಳು ಈ ಭಗವಾನ್ ಅನ್ನೋ ಶಬ್ದ ಯಾರಿಗೆ ಅನ್ವಯಿಸ್ಬೋದು, ಯಾರಿಗೆ ಉಪಯೋಗಿಸ್ಬೋದು ಅನ್ನೋಕ್ಕೆ ಡೆಫಿನಿಷನ್ ಕೊಟ್ಟಿದ್ದಾರೆ, ವ್ಯಾಖ್ಯಾನ ಕೊಟ್ಟಿದ್ದಾರೆ. ಏನದು? ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ ಶ್ರಿಯಃ ಜ್ಞಾನ ವೈರಾಗ್ಯಯೋಶ್ಚೈವ ಷಣ್ಣಂ ಭಗ ಈ ತಿಂಗಣ ಅಂತ ಒಂದು ಸಂಸ್ಕೃತದಲ್ಲಿ ಡೆಫಿನಿಷನ್ ಕೊಟ್ಟಿದ್ದಾರೆ. ಯಾರು? ಐಶ್ವರ್ಯಸ್ಯ ಸಮಗ್ರಸ್ಯ. ಐಶ್ವರ್ಯ ಅಂದರೆ ಸಂಪತ್ತು. ಐಶ್ವರ್ಯಸ್ಯ ಸಮಗ್ರಸ್ಯ ಅಂದರೆ ಎಲ್ಲ ಸಂಪತ್ತು. ಯಾರ ಹತ್ರ ಎಲ್ಲ ಸಂಪತ್ತಿದೆಯೋ, ಆಮೇಲೆ ವೀರ್ಯಸ್ಯ, ಯಾರು ಎಲ್ಲದಕ್ಕಿಂತ ಮಹಾವೀರ, ಎಲ್ಲರಿಗಿಂತ ದೊಡ್ಡ ವೀರ, ಶ್ರೇಷ್ಠ ವೀರ, ಎಲ್ಲರಿಗಿಂತ ಜಾಸ್ತಿ ಸಂಪತ್ತನ್ನು ಹೊಂದಿರೋನು, ಎಲ್ಲರಿಗಿಂತ ದೊಡ್ಡ ವೀರ. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸು, ಎಲ್ಲರಿಗಿಂತ ಹೆಚ್ಚು ಪ್ರಸಿದ್ಧನಾದವನು. ಶ್ರಿಯ, ಎಲ್ಲರಿಗಿಂತ ಸುಂದರ. ನಾವು ಅನ್ಕೋತೀವಿ ಸೌಂದರ್ಯ ಅಂದರೆ ಹೆಂಗಸರಿಗೆ ಅಂತ. ಸೌಂದರ್ಯ ಬಂದಿರೋದೇ ಭಗವಂತನಿಂದ ಸೌಂದರ್ಯ ಬಂದಿರೋದು. ಹಾಗಾಗಿ ಅವನು ಎಲ್ಲರಿಗಿಂತ ಅತ್ಯಂತ ಸುಂದರಾಂಗ ಭಗವಂತ. ಆಮೇಲೆ ಜ್ಞಾನ ವೈರಾಗ್ಯ, ಈ 6 ವಿಷಯಗಳು ಯಾರಲ್ಲಿ ಸಂಪೂರ್ಣವಾಗಿ ಇದೆಯೋ, ಸಂಪೂರ್ಣವಾಗಿ ಅಂದರೆ ಅವರಿಗಿಂತ ಮಿಗಿಲಾಗಿ ಇನ್ಯಾರ ಹತ್ರನೂ ಏನು ಇಲ್ಲ. ಇವಾಗ ನೀವು ಭೌತಿಕವಾಗಿ ನೀವು ನೋಡ್ಬೋದು, ಯಾರಪ್ಪ ಎಲ್ಲರಿಗಿಂತ ಜಾಸ್ತಿ ಇವತ್ತು ರಿಚೆಸ್ಟ್ ಮ್ಯಾನ್ ಇನ್ ದ ವರ್ಲ್ಡ್ ಯಾರು? ಈ ಕಡೆ ಉತ್ತರ ಸಿಗಬೇಕು. ಯಾವುದಕ್ಕೆ ಯಾವ ಕಡೆ ತಿರುಗಬೇಕು ಅಂತ ನಮ್ಗೆ ಗೊತ್ತು. ಎಲಾನ್ ಮಸ್ಕ್. ಓಕೆ, ಭಾರತದಲ್ಲಿ ಅಂಬಾನಿ. ಇವಾಗ ಈ ಎಲಾನ್ ಮಸ್ಕ್ ಆಗಲಿ, ಅಂಬಾನಿ ಆಗಲಿ, ಅವ್ರು ಹೇಳೋಕ್ಕಾಗತ್ತಾ? ಇಲ್ಲ, ನನಗಿಂತ ಜಾಸ್ತಿ ಸಾಹುಕಾರ ಯಾರೂ ಇಲ್ಲ. ಯಾಕಂದರೆ ಮುಖೇಶ್ ಅಂಬಾನಿಗಿಂತ ಎಲಾನ್ ಮಸ್ಕ್ ಜಾಸ್ತಿ ದುಡ್ಡಿದೆ. ಇವಾಗ ಎಲಾನ್ ಮಸ್ಕ್ ಹೇಳೋಕ್ಕಾಗತ್ತಾ? ಇಲ್ಲ, ನನಗಿಂತ ಜಾಸ್ತಿ ದುಡ್ಡಿರೋರು ಯಾರೂ ಇಲ್ಲವೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅವನು ಹೇಳ್ಬೋದು ನನ್ನ ಹತ್ರ ಇಷ್ಟಿದೆ, ಇವಾಗ ನಾಳೆ ಅವನಿಗಿಂತ ಜಾಸ್ತಿ ಇನ್ಯಾರಾದರೂ ಇರ್ಬೋದು, ಮುಂಚೆನೂ ಅವನಿಗಿಂತ ಜಾಸ್ತಿ ಇನ್ಯಾರು ಇದ್ದಿರ್ಬೋದು. ಅರೆ, ಭಗವಂತನ ಯಾರಿಗೆ ಭಗವಾನ್ ಅಂತ ಹೇಳ್ತೀವೋ ಅವನಿಗಿಂತ ಜಾಸ್ತಿ ಯಾರ ಹತ್ರನೂ ಸಂಪತ್ತಿಲ್ಲ. ಆಯಿತು, ಇವನ ಹತ್ರ ಸಂಪತ್ತಿದೆ, ನಾವು ನಾಳೆ ಹೇಳ್ಬಿಟ್ರೆ ಎಲ್ಲ ಬಿಟ್ಬಿಡಪ್ಪ, ಬೀದಿಗೆ ಬಂದ್ಬಿಡು ಅಂದರೆ ಬರ್ತಾನ? ಇಲ್ಲ. ಭಗವಂತನಲ್ಲಿ ಸಂಪೂರ್ಣ ಸಂಪತ್ತು ಇದೆ, ಸಂಪೂರ್ಣ ವೈರಾಗ್ಯ ಇದೆ. ಅದಕ್ಕೆ ಈ 6 ಗುಣಗಳು ಯಾರಲ್ಲಿ ಸಂಪೂರ್ಣವಾಗಿ ಇದೆಯೋ ಅವನನ್ನು ಮಾತ್ರ ನಾವು ಭಗವಾನ್ ಅಂತ ಕರೆಯೋಕ್ಕೆ ಸಾಧ್ಯ. ಅದಕ್ಕೆ ಇಲ್ಲಿ ಕೃಷ್ಣನನ್ನು ವ್ಯಾಸ ದೇವರ ಶಿಷ್ಯರಾದ ಸಂಜಯ ಹೇಳ್ತಾ ಇದ್ದಾರೆ ಶ್ರೀ ಭಗವಾನ್ ವಾಚ. ಆಯಿತು, ಇಂತಹ ಎಷ್ಟೊಂದು ಪುರುಷರು ಇರ್ಬೋದಲ್ವಾ?
ಅಂತ ನಮಗೆ ಡೌಟ್ ಬರ್ಬೋದು. ಆಯಿತು, ಸಂಜಯ ಹೇಳಿದ್ದೆ ಯಾಕೆ ಕೇಳಬೇಕು? ಸರಿ, ಸಂಜಯ ಹೇಳಿದ ಮಾತ್ರ ಕೇಳೋದು ಬೇಡ. ಇವಾಗ ಇನ್ನೊಬ್ಬರು ತುಂಬ ಮುಖ್ಯವಾದ ವ್ಯಕ್ತಿಗಳು, ಅವರು ಕೂಡ ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಯಾರು? ಈ ಜಗತ್ತನ್ನು ಸೃಷ್ಟಿ ಮಾಡಿದವರು ಅಂತ ಹೇಳ್ತೀವಿ, ಇಂಜಿನಿಯರ್ ಬ್ರಹ್ಮ, ಮೊದಲ ಜೀವಿ, ಬ್ರಹ್ಮಾಂಡದಲ್ಲಿ ಮೊದಲ ಜೀವಿ. ಹಾಗಾಗಿ ಅವನಿಗೆ ಸರಿಯಾದ ಜ್ಞಾನ ಇರಬೇಕು ಅಂತ ನಾವು ಅಪೇಕ್ಷೆ ಪಡ್ತೀವಿ. ಬ್ರಹ್ಮಾಂಡಗಳನ್ನೆಲ್ಲ ಮಹಾವಿಷ್ಣು ಸೃಷ್ಟಿ ಮಾಡ್ತಾನೆ. ಹೇಗೆ ಸೃಷ್ಟಿ ಮಾಡ್ತಾನೆ? ತನ್ನ ಚರ್ಮದ ರಂಧ್ರಗಳಿಂದ, ಪೋರ್ಸ್ ರಂಧ್ರಗಳಿಂದ ಬ್ರಹ್ಮಾಂಡಗಳನ್ನು ಉಸಿರನ್ನು ಹೊರಗಡೆ ಬಿಡ್ತಾ ಇದ್ದಾನೆ. ಅಗಣಿತ ಬ್ರಹ್ಮಾಂಡಗಳು ಸೃಷ್ಟಿಯಾಗ್ತಾಯಿವೆ. ಎಷ್ಟು ದೊಡ್ಡವನಿರಬೇಕು, ಎಷ್ಟು ಬೃಹತ್ ಆಕಾರ ಇರಬೇಕು ನೋಡಿ, ಒಂದು ಮಹಾವಿಷ್ಣು ಅಂತ ಕರೀತಾರವನ್ನ. ಆಮೇಲೆ ಅವನೇನು ಮಾಡ್ತಾನೆ? ಪ್ರತಿಯೊಂದು ಬ್ರಹ್ಮಾಂಡದೊಳಗೂ ತನ್ನನ್ನು ತಾನು ವಿಸ್ತರಿಸ್ಕೊಂಡು ಪ್ರತಿಯೊಂದು ಬ್ರಹ್ಮಾಂಡವನ್ನು ಪ್ರವೇಶ ಮಾಡ್ತಾನೆ. ಪ್ರವೇಶ ಮಾಡಿ ಪ್ರತಿಯೊಂದು ಬ್ರಹ್ಮ ಅಂಡ, ಒಂದು ಅಂಡದ ರೂಪದಲ್ಲಿ ಅರ್ಧದಷ್ಟು ಗರ್ಭ ಉದಕ ಅಂದರೆ ಅವನ ಶರೀರದಿಂದಲೇ ಬಂದಿರುವಂತಹ ನೀರು, ಬೆವರು ಅಂತ ಹೇಳ್ತೀವಿ ನಾವು. ಬೆವರು ಅಂದರೆ ಮೂಗು ಮುಚ್ಕೋಬೇಕಾಗತ್ತೆ, ಅವನ ಬೆವರು ಆ ರೀತಿ ಅಲ್ಲ, ಸುಗಂಧಿತವಾದ ಒಂದು ಶರೀರದಿಂದ ಬಂದಿರುವಂತಹ ನೀರು. ಆ ನೀರಿನಿಂದ ಅವನು ಅರ್ಧ ಬ್ರಹ್ಮಾಂಡವನ್ನು ನೀರಿನಿಂದ ತುಂಬುತ್ತಾನೆ. ತುಂಬಿಟ್ಟು ಅದರ ಮೇಲೆ ಅವನು ತನ್ನ ಶಯನ, ತನ್ನ ಹಾಸಿಗೆ ಯಾವುದು? ಅನಂತಶೇಷನ ಮೇಲೆ ಶಯನಿಸಿದ್ದಾನೆ ಭಗವಂತ. ಅವನ ಪಾದಗಳಲ್ಲಿ ಲಕ್ಷ್ಮೀದೇವಿ ಅವನ ಪಾದ ಸೇವೆಯನ್ನು ಮಾಡ್ಕೊಂಡು ಕೂತಿದ್ದಾಳೆ. ಆಗ ಏನಾಗುತ್ತೆ? ಆ ಗರ್ಭೋದಕಶಾಹಿ ವಿಷ್ಣು ಅಂತ ಕರೀತಾರೆ ಅವನನ್ನು. ಅವನ ನಾಭಿಯಿಂದ ಒಂದು ಕಮಲದ ಹೂವು ಹುಟ್ಟತ್ತೆ. ಹುಟ್ಟಾದ ಮೇಲೆ ಆ ಕಮಲದ ಹೂವಿನ ಮೇಲೆ ಪ್ರಕಟ ಆಗೋದು ಬ್ರಹ್ಮ. ಇವಾಗ ಬ್ರಹ್ಮ ಕಣ್ಣು ಬಿಡ್ತಾನೆ. ಕಣ್ಣು ಬಿಟ್ಟ ತಕ್ಷಣ ಎಲ್ಲ ಕಡೆ ಕತ್ಲೆ. ಯಾಕಂದರೆ ಇನ್ನೂ ಬೆಳಕು ಅನ್ನೋದು ಇನ್ನೂ ಅವನು ಬಂದು ಇನ್ನೂ ಏನಾದರೂ ಸೃಷ್ಟಿ ಮಾಡಬೇಕು ಅವನು. ಅಲ್ಲಿ ಏನಿಲ್ಲ ಇವಾಗ ಸದ್ಯಕ್ಕೆ, ಪೂರ್ತಿ ಅಂಧಕಾರ. ಸೊ ಅಂಧಕಾರದಲ್ಲಿ ಬ್ರಹ್ಮ ಈ ಕಡೆ ಈ ಕಡೆ ನೋಡ್ತಾನೆ. ಅವಾಗ ಏನಾಗುತ್ತೆ? 4 ತಲೆ ಬಂತು ಅವನಿಗೆ. 4 ತಲೆ. ಇದು ನಮ್ಮ ಬ್ರಹ್ಮಾಂಡದ ಬ್ರಹ್ಮ, ಅವನಿಗೆ 4 ತಲೆ ಇದೆ. ಬೇರೆ ಬ್ರಹ್ಮಾಂಡಗಳ ಬ್ರಹ್ಮನರಿಗೆ ಇನ್ನೂ ಬೇಕಾದಷ್ಟು ತಲೆಗಳಿವೆ. ಒಂದು ಬ್ರಹ್ಮಾಂಡದ ಕಾಂಪ್ಲೆಕ್ಸಿಟಿ ಮೇಲೆ ಬ್ರಹ್ಮನಿಗೆ ಎಷ್ಟು ತಲೆಗಳಿರುತ್ತೆ ಅನ್ನೋದು ನಿರ್ಧರಿತವಾಗುತ್ತೆ. ಇದಕ್ಕೆ ಇನ್ನೊಂದು ಕಥೆ ಇದೆ. ಒಂದು ಸತಿ ಈ ಬ್ರಹ್ಮ ಕೃಷ್ಣನ ಭೇಟಿ ಮಾಡೋಕ್ಕೆ ಬರ್ತಾನೆ. ದ್ವಾರಕೆಗೆ ಬರ್ತಾನೆ. ದ್ವಾರಕೆಗೆ ಬಂದು ದ್ವಾರಪಾಲಕರು ನಿಲ್ಲಿಸ್ತಾರೆ. ಹೇಳಿ ಯಾರು ನೀವು ಅಂತ. ಬ್ರಹ್ಮನಿಗೆ ಆಶ್ಚರ್ಯ ಆಗುತ್ತೆ. ಬ್ರಹ್ಮ ಅಂದ್ಕೊಂಡಿದ್ದ ಅವನು, ನಾವು ಹೇಳ್ತೀವಿ ವರ್ಲ್ಡ್ ಫೇಮಸ್ ಇನ್ ಬ್ಯಾಂಗ್ಳೂರ್ ಅಂತ. ಹಾಗೆ ಬ್ರಹ್ಮ ಅಂದ್ಕೊಂಡಿದ್ದ ವರ್ಲ್ಡ್ ಫೇಮಸ್, ಆದರೆ ಅವನು ವರ್ಲ್ಡ್ ಫೇಮಸ್ಸು ಒಂದು ಬ್ರಹ್ಮಾಂಡದಲ್ಲಿ ಮಾತ್ರ. ಅದಕ್ಕೆ ಅಲ್ಲಿ ದ್ವಾರಪಾಲಕರಿದ್ದರೆ ಯಾರು ಬೇಕು? ಯಾರು ಬೇಕು? ನಾನು ಬ್ರಹ್ಮ ಅಂತ ಹೋಗಿ ಹೇಳಿ. ಸರಿ, ಅವ್ರು ಹೋಗಿ ಹೇಳ್ತಾರೆ ಕೃಷ್ಣನಿಗೆ, ಕೃಷ್ಣ ಬ್ರಹ್ಮ ಬಂದಿದ್ದಾರೆ. ಎಷ್ಟು ತಲೆ ಬ್ರಹ್ಮ, ಯಾವ ಬ್ರಹ್ಮಾಂಡದ ಬ್ರಹ್ಮ ಅಂತ ಕೇಳ್ಕೊಂಡು ಬಾ ಅಂತ. ಆಮೇಲೆ ಅವ್ರು ಬಂದು ವಾಪಸ್ ಕೇಳ್ತಾರೆ, ಎಷ್ಟು ತಲೆ ಬ್ರಹ್ಮ ನಿಮಗೆ? 4 ತಲೆ ಬ್ರಹ್ಮ ಅಂದರೆ ಇನ್ನೂ ಬೇರೆ ಬೇರೆ ತಲೆ ಅವರು ಇದ್ದಾರಾ? ಬ್ರಹ್ಮನಿಗೆ ಪೂರ್ತಿ ತಲೆ ಕೆಟ್ಟೋಗ್ಬಿಡ್ತು. ಇದೇನಿದು? ಸರಿ, 4 ತಲೆ ಬ್ರಹ್ಮ ಅಂತ ಹೇಳ್ತಾರೆ. ಆಮೇಲೆ ಅವ್ರು ಬಂದ್ಬಿಟ್ಟು ಹೇಳ್ತಾರೆ ಕೃಷ್ಣನಿಗೆ, 4 ತಲೆ ಬ್ರಹ್ಮ ಬಂದಿದ್ದಾರೆ. ಸರಿ, ಒಳಗೆ ಬಿಡಿ ಅಂತ. ಸರಿ, 4 ತಲೆ ಬ್ರಹ್ಮ ಕೃಷ್ಣನ ಮುಂದೆ ಬರ್ತಾನೆ. ಬಂದ್ಬಿಟ್ಟು, ಕೃಷ್ಣ ನನಗೊಂದು ಸಂದೇಹ ಇದೆ. ನೀನು ಎಷ್ಟು ತಲೆ ಬ್ರಹ್ಮ ಅಂತ ಯಾಕೆ ಹೇಳಿದೆ? ನಾನು ಅಂದ್ಕೊಂಡೆ ನಾನು ಒಬ್ಬನೇ ಬ್ರಹ್ಮ ಇರೋದು. ಕೃಷ್ಣ ಹೇಳ್ತಾನೆ, 1 ನಿಮಿಷ ಇರಪ್ಪ ಅಂದ್ಬಿಟ್ಟು ಅವಾಗ ಅವನು ಬೇರೆ ಎಲ್ಲ ಬ್ರಹ್ಮಾಂಡಗಳಿಂದ ಇರೋ ಬ್ರಹ್ಮರನ್ನೆಲ್ಲ ಆಹ್ವಾನ ಮಾಡ್ತಾನೆ. ಸುಮ್ಮನೆ ಅವನ ಇಚ್ಛಾಶಕ್ತಿಯಿಂದ ಬನ್ನಿ ಅಂದರೆ ಎಲ್ಲರೂ ಅಲ್ಲಿ ಉಪಸ್ಥಿತರು ಇರಬೇಕು. ಎಲ್ಲರೂ ಬರ್ತಾರೆ. ಅವಾಗ ಬ್ರಹ್ಮ ನೋಡ್ತಾನೆ, ಒಬ್ಬರಿಗೆ 100 ತಲೆ, ಇನ್ನೊಬ್ಬರಿಗೆ 1000 ತಲೆ, ಇನ್ನೊಬ್ಬರಿಗೆ 1,00,000 ತಲೆ. ಸುಸ್ತಾಗ್ಬಿಡುತ್ತೆ ಬ್ರಹ್ಮನಿಗೆ. ಇದೇನಿದು ಅಂತ ಕೇಳಿದಾಗ ಕೃಷ್ಣ ಹೇಳ್ತಾನೆ, ನಿನ್ನ ಬ್ರಹ್ಮಾಂಡ ಎಲ್ಲಕ್ಕಿಂತ ಚಿಕ್ಕ ಬ್ರಹ್ಮಾಂಡಪ್ಪ, ಅದಕ್ಕೆ ನಿನಗೆ ಬರೀ 4 ತಲೆಗಳಿದೆ. ಇವರ ಬ್ರಹ್ಮಾಂಡಗಳು ನಿನ್ನ ಬ್ರಹ್ಮಾಂಡಕ್ಕಿಂತ ತುಂಬ ಕಾಂಪ್ಲಿಕೇಟೆಡ್ ಆಗಿರೋದ್ರಿಂದ ಅವ್ರಿಗೆ ಅಷ್ಟೊಂದು ತಲೆಗಳು ಬೇಕಾಗತ್ತೆ ಕೆಲಸಗಳನ್ನು ನಡೆಸೋಕ್ಕೆ ಅಂತ. ಏನಿವೆ, ಸೊ ಈ ಬ್ರಹ್ಮ ಈ ಕಡೆ ನೋಡ್ದ 4 ತಲೆಗಳು ಬಂತು. ಆದರೆ ಎಲ್ಲ ಕಡೆ ಕತ್ತಲೆ, ಏನು ಮಾಡಬೇಕು ಗೊತ್ತಿಲ್ಲ. ಉದಾಹರಣೆಗೆ ನೀವು ಮಲ್ಕೊಂಡಿದ್ದೀರಾ, ತಕ್ಷಣ ಎಚ್ಚರ, ನಿಮ್ಮ ಕಣ್ಣು ಬಿಡ್ತೀರಾ, ಎಚ್ಚರ ಆಗುತ್ತೆ, ನಿಮ್ಮ ರೂಮಲ್ಲಿ ಇಲ್ಲ, ಎಲ್ಲೋ ನಿಮ್ಮನ್ನು ಬೇರೆ ಯಾವುದೋ ಜಾಗ ಕೊಟ್ಟೋಗಿದ್ದೀರಾ. ಅವಾಗ ಏನು ಮಾಡ್ತೀರಿ ನೀವು? ಗಾಬರಿ ಆಗಿ ಈ ಕಡೆ ಆ ಕಡೆ ನೋಡ್ತೀರಾ, ಬಾಗಿಲು ತೆಗಿಯೋಕ್ಕೆ ನೋಡ್ತೀರಾ. ಬ್ರಹ್ಮನೂ ಕೂಡ ಅವನಿಗೆ ಸ್ವಲ್ಪ ಅದೇ ಥರ ಆಯಿತು. ಎಲ್ಲಿ ಏನು ಯಾರಾದರೂ ಇರಬೇಕಲ್ಲ, ನಾನು ಒಬ್ಬನೇ ಇದ್ದೀನಿ, ಏನು ಮಾಡಬೇಕು ನಾನು ಇಲ್ಲಿ ಅಂದ್ಬಿಟ್ಟು ಆ ಒಂದು ಕಮಲದ ಕಾಂಡದ ಮೂಲಕ ಅವನು ಕೆಳಗಡೆ ಬರ್ತಾನೆ. ಬಂದು ನೋಡಿದ್ರೆ ಅಲ್ಲೆಲ್ಲ ಕಡೆ ನೀರು, ಸಮುದ್ರ. ಯಾಕಂದರೆ ಗರ್ಭ ಉದಕ. ಇವಾಗ ಅಷ್ಟೊತ್ತಿಗೆ ವಿಷ್ಣು ಏನು ಮಾಡಿದ್ದ, ಅವನು ತನ್ನನ್ನು ತಾನು ಬ್ರಹ್ಮನ ಕಣ್ಣಿಗೆ ತೋರಿಸ್ಕೊಳ್ಳಿಲ್ಲ. ಬ್ರಹ್ಮ ಕೆಳಗಡೆ ಇಳಿದು ಬಂದ, ಎಲ್ಲ ಕಡೆ ನೋಡ್ತಾ ಇದ್ದಾನೆ, ಎಲ್ಲ ಕಡೆ ಸಮುದ್ರ, ಇಲ್ಲೂ ಯಾರೂ ಇಲ್ಲ, ಏನು ಪ್ರಯೋಜನ ಅಂದ್ಬಿಟ್ಟು ಮತ್ತೆ ವಾಪಸ್ ಹೋಗಿ
ಗ್ಯಾರಂಟಿ ನನ್ನ ಸೀಟು ಅಂದ್ಬಿಟ್ಟು ವಾಪಸ್ ಹೋಗಿ ಅಲ್ಲಿ ಕೂತ್ಕೊಂಡ್ಬಿಡ್ತಾನೆ. ಅಷ್ಟೊತ್ತಿಗೆ ಅವನಿಗೆ ಅಶರೀರವಾಣಿ ಒಂದು ಕೇಳಿಬರುತ್ತೆ, ಏನೋ ತಪಸ್ಸನ್ನು ಮಾಡಪ್ಪ ಅಂತ. ಆಗ ಬ್ರಹ್ಮ 1000 ವರ್ಷಗಳಷ್ಟು ಅವನು ತಪಸ್ಸನ್ನು ಮಾಡ್ತಾನೆ. ತಪಸ್ಸನ್ನು ಮಾಡಿದಾದ ಮೇಲೆ ಅವನಿಗೆ ಏನಾಗತ್ತೆ? ಜ್ಞಾನೋದಯವಾಗತ್ತೆ. ಈ ಪದವನ್ನು ಕೇಳಿದ್ದೀರಲ್ಲ, ಶಬ್ದ ಜ್ಞಾನೋದಯ ಅಂದರೆ ಏನು? ಈ ಕಡೆ ಎಲ್ಲ ಸ್ವಲ್ಪ ಹೇಳ್ರಪ್ಪ. ಏನು ಚಳಿಗೆ ಚೆನ್ನಾಗಿದೆ ಅಂದ್ಬಿಟ್ಟು ಎಲ್ಲ ಜಾಕೆಟ್ ಹಾಕ್ಕೊಂಡು ಆರಾಮಾಗಿ ಮಲ್ಬಿಟ್ಟಿದ್ದೀರಾ. ಜ್ಞಾನೋದಯ ಅಂದರೆ ಏನರ್ಥ? ಈ ಕಡೆ ಒಂದು ಸ್ವಲ್ಪ ಎಪ್ಸೋಣ. ಎನ್ಲೈಟನ್ಮೆಂಟ್ ಅಂದರೆ ಏನರ್ಥ? ಜ್ಞಾನೋದಯ ಅಂದರೆ ಏನರ್ಥ? ಪುನರಪಿ ಜನನಂ ಪುನರಪಿ ಮರಣಂ. ಅರ್ಥ ಆಗೋಂಗೆ ಹೇಳಬೇಕು. ನಾನಿವಾಗ ಹಂಗೆ ಹೇಳಿದ್ರೆ ಆಗ ಸಾಕಾಗತ್ತೆ ನಿಮಗೆ? ಜ್ಞಾನೋದಯ ಅಂದರೆ ಎನ್ಲೈಟನ್ಮೆಂಟ್ ಅಂದರೆ ಜ್ಞಾನೋದಯ. ಏನು ಪ್ರಭು? ಜ್ಞಾನದ ಉದಯ. ಸರಳವಾದ ಪದಗಳು, ಅದರಲ್ಲಿ ಏನು ಅಷ್ಟೊಂದು ಕಷ್ಟ ಇಲ್ಲ. ಜ್ಞಾನೋದಯ. ಜ್ಞಾನ ಎಲ್ಲಿಂದನೂ ಉದಯ ಆಯಿತು. ಉದಯ ಅಂದ್ರೇನು? ಹುಟ್ಕೊಳ್ಳೋದು. ಎಲ್ಲಿಂದ ಉದಯ ಆಯಿತು? ಭಾಗವತದಲ್ಲಿ ಅದಕ್ಕೆ ಹೇಳ್ತಾರೆ, ಓಂ ನಮೋ ಭಗವತೆ ವಾಸುದೇವಾಯ ಜನ್ಮಾದ್ಯಸ್ಯ ಯಥಾ ಅನ್ವಯಾದಿತರತಶ್ಚಾರ್ಥೇಷು ಅಭಿಘ್ನ ಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವೈ ಮುಹ್ಯಂತಿ ಯತ್ ಸೂರಯಃ. ತೇನೇ ಬ್ರಹ್ಮ ಹೃದಯ. ತೇನೆ ಅಂದರೆ ಯಾರು? ಓಂ ನಮೋ ಭಗವತೆ ವಾಸುದೇವಾಯ. ವಾಸುದೇವನನ್ನು ಉದ್ದೇಶಿಸಿ ಹೇಳ್ತಾ ಇದ್ದಾರೆ. ತೇನೆ ಅಂದರೆ ವಾಸುದೇವ ಏನು ಮಾಡ್ದ? ಬ್ರಹ್ಮ ಹೃದಯ. ಬ್ರಹ್ಮನಿಗೆ ಹೃದಯದ ಮೂಲಕ ಜ್ಞಾನವನ್ನು ನೀಡಿದ. ಹೃದಯದ ಮೂಲಕ. ಹೃದಯದಲ್ಲಿ ಯಾರಿದ್ದಾರೆ ಜ್ಞಾನ ನೀಡೋಕ್ಕೆ? ಆತ್ಮದ ಜೊತೆ ಪರಮಾತ್ಮ. ಸೊ ಜ್ಞಾನೋದಯ ಅಂದರೆ ಪರಮಾತ್ಮ ನಮಗೆ ಭಗವಂತ ಅಥವಾ ತನ್ನ ಬಗ್ಗೆ ಏನೋ ಒಂದು ಜ್ಞಾನವನ್ನು ಕೊಡ್ತಾನೆ. ಎಲ್ಲರಿಗೂ ಆಗೋದಿಲ್ಲ ಅದು. ಬ್ರಹ್ಮನಂತಹ ಮಹಾತಪಸ್ವಿ ಅವನು, ಮಹಾಭಕ್ತ. ಹಾಗಾಗಿ ಭಗವಂತ ಏನು ಮಾಡ್ದ? ಅವನಿಗೆ ತನ್ನ ಹೃದಯದ ಮೂಲಕ ತನ್ನ ಕುರಿತಾದ ವಿಷಯವನ್ನು, ಜ್ಞಾನವನ್ನು ಕೊಟ್ಟ. ಅದಕ್ಕೆ ಜ್ಞಾನೋದಯ ಅಂತ ಹೇಳೋದು. ಪರಮಾತ್ಮ ಭಗವಂತ ಯಾರಿಗೆ ಆಧ್ಯಾತ್ಮಿಕತೆಯಲ್ಲಿ ಆಸಕ್ತಿ ಇದೆಯೋ ಅಂಥವರಿಗೆ 2 ರೀತಿಯಲ್ಲಿ ಜ್ಞಾನವನ್ನು ಕೊಡ್ತಾನೆ. ಒಂದು, ಹೃದಯದ ಮೂಲಕ ಪರಮಾತ್ಮನ ಸ್ಥಾನದಲ್ಲಿ ಅವನು ನಿಂತಿದ್ದು ನಮಗೆ ಆಧ್ಯಾತ್ಮಿಕ ಜ್ಞಾನವನ್ನು ಕೊಡ್ತಾನೆ. ಮತ್ತು ಬಹಿರಂಗವಾಗಿ ಗುರುಗಳ ಸ್ಥಾನದಲ್ಲಿ ಇದ್ಕೊಂಡು ಅವನು ಆಧ್ಯಾತ್ಮಿಕ ಜ್ಞಾನವನ್ನು ಕೊಡ್ತಾನೆ. ಬ್ರಹ್ಮನಿಗೆ ಜ್ಞಾನೋದಯವಾಯಿತು ಅಂದರೆ ಅರ್ಥ ಏನು ಅಂದರೆ, ಈ 3 ಪ್ರಶ್ನೆಗಳಿಗೆ ಉತ್ತರ. ಯಾವ ಪ್ರಶ್ನೆಗಳು? ನಾನು ಯಾರು? ದೇವರು ಯಾರು? ನನಗೂ ದೇವರಿಗೂ ಇರೋ ಸಂಬಂಧ ಏನು? ಇದಕ್ಕೆ ವೇದಗಳಲ್ಲಿ ಹೇಳ್ತಾರೆ ಸಂಬಂಧ ಜ್ಞಾನ, ಅಭಿಧೇಯ ಜ್ಞಾನ, ಪ್ರಯೋಜನ ಜ್ಞಾನ ಅಂತ. ಜ್ಞಾನೋದಯ ಆಯಿತು ಅಂದರೆ ಬ್ರಹ್ಮನಿಗೆ ಗೊತ್ತಾಯ್ತು ನಾನು ಯಾರು, ನನ್ನ ಕೆಲಸ ಏನಿಲ್ಲಿ. ಮತ್ತು ಬ್ರಹ್ಮನಿಗೆ ಗೊತ್ತಾಗತ್ತೆ ತನ್ನ ತಂದೆ ಯಾರು. ಯಾರು ಬ್ರಹ್ಮನ ತಂದೆ? ವಿಷ್ಣು. ಇವೆಲ್ಲ ವಿಷಯ ಅವನಿಗೆ ಅರಿವಿಗೆ ಬರುತ್ತೆ. ಯಾಕೆ? ಪರಮಾತ್ಮ ಅವನಿಗೆ ಅಜ್ಞಾನವನ್ನು ದಯಪಾಲಿಸ್ದ. ಆ ಜ್ಞಾನೋದಯ ಪಡೆದಾದ ಮೇಲೆ ಬ್ರಹ್ಮ ಒಂದು ಗ್ರಂಥವನ್ನು ಬರೀತಾನೆ. ಈ ಗ್ರಂಥವನ್ನು ಬ್ರಹ್ಮ ಸಂಹಿತೆ ಅಂತ ಕರೀತಾರೆ. ಬ್ರಹ್ಮ ಸಂಹಿತೆ. ಈ ಬ್ರಹ್ಮ ಸಂಹಿತೆಯಲ್ಲಿ ಒಂದು ಅಧ್ಯಾಯದಲ್ಲಿ, ಎಷ್ಟೊಂದು ಅಧ್ಯಾಯಗಳಿದೆ, ಅದರಲ್ಲಿ ಒಂದು ಅಧ್ಯಾಯದಲ್ಲಿ ಬ್ರಹ್ಮ ತನ್ನ ಜ್ಞಾನೋದಯದ ಬಗ್ಗೆ ಬರಿತಾ ಇದ್ದಾನೆ. ಅದರಲ್ಲಿ ಬರಿತಾನೆ, ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವಕಾರಣ ಕಾರಣಂ. ಏನು ಹೇಳ್ತಾ ಇದ್ದಾನೆ? ಈಶ್ವರ ಪರಮ. ಈಶ್ವರ ಅಂದರೆ ಯಾರು? ಶಿವ. ಶಿವ ಅಂದರೆ ಯಾರು? ಈಶ್ವರ. ಈಶ್ವರ ಅಂದರೆ ಯಾರು? ಶಿವ. ಒಂದು ಉತ್ತರಕ್ಕೆ ಇನ್ನೊಂದು ಉತ್ತರ ಕೊಡೋದು, ಆ ಉತ್ತರಕ್ಕೆ ಮತ್ತೆ ಇದೇ ಉತ್ತರ. ಈಶ್ವರ ಅಂದರೆ ಏನು ಅರ್ಥ? ಈಶ್ವರ ಅಂದರೆ ಏನರ್ಥ? ಈಶ್ವರ ಅಂದರೆ ನಿಯಂತ್ರಕ ಅಂತ. ಈಶ್ವರ ಅನ್ನೋ ಪದದ ಅರ್ಥ ನಿಯಂತ್ರಕ. ನಾವೆಲ್ಲರೂ ಕೂಡ ನಿಯಂತ್ರಕರು, ಹೌದಾ? ಅಡುಗೆ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ? ಎಷ್ಟು ಜನ ಇರಬೇಕು ಒಂದು ಅಡುಗೆ ಮನೆಯಲ್ಲಿ? ಹಬ್ಬ, ಈ ಒಂದು ಪ್ರಶ್ನೆಗೆ ಎಲ್ಲೂ 2 ಉತ್ತರ ಸಿಗಲ್ಲ. ಯಾಕಂದರೆ 2 ಇಬ್ಬರಿದ್ದಾಗ ಏನಾಗತ್ತೆ?
ಬಾಕ್ಸಿಂಗ್ ಗ್ಲೌಸ್ ಹಾಕೊಂಡು ನಿಂತಿರ್ತಾರೆ. ಅದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಸೊಸೆ ಬರೋ ತನಕ ಅತ್ತೆಗೆ ಅಡುಗೆ ಮನೆಯಲ್ಲಿ ಕೆಲಸ, ಸೊಸೆ ಬಂದಾದಮೇಲೆ ಅತ್ತೆ ಅಡುಗೆ ಮನೆಯಿಂದ ಹೊರಗಡೆ ಬರಬೇಕು. ಆದರೆ ಅತ್ತೆ ನನ್ನ ನಿಯಂತ್ರಣ. ಹೌದಾ? ನಾವೆಲ್ಲರೂ ನಿಯಂತ್ರಕರಾಗಕ್ಕೆ ಪ್ರಯತ್ನ ಮಾಡ್ತಾ ಇರೋದ್ರಿಂದ ಇಷ್ಟೊಂದು ಜೀವನದಲ್ಲಿ ಕಷ್ಟ. ಎನಿವೆ, ಸೊ ಬ್ರಹ್ಮ ಇಲ್ಲಿ ಹೇಳ್ತಾ ಇದ್ದಾನೆ, ನೀವೆಲ್ಲ ಚಿಕ್ಕ ಪುಟ್ಟ ನಿಯಂತ್ರಕರು, ಆದರೆ ನಾವಿಲ್ಲಿ ಪರಮ ನಿಯಂತ್ರಕನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕೃಷ್ಣ ಅದಕ್ಕೆ ಇಲ್ಲಿ ಬ್ರಹ್ಮ ಹೇಳ್ತಾ ಇದ್ದಾನೆ, ಈಶ್ವರ ಪರಮ ಈಶ್ವರ ಅಂದ್ರೇನು? ಎಲ್ಲ ನಿಯಂತ್ರಕರಿಗೆ ನಿಯಂತ್ರಕ. ಅವನ ಹೆಸರನ್ನು ಹೇಳ್ತಾ ಇದ್ದಾನೆ. ಇವಾಗ ನೆಕ್ಸ್ಟ್ ಏನು ಹೇಳ್ತಾ ಇದ್ದಾನೆ? ಕೃಷ್ಣ. ಸೊ ಬ್ರಹ್ಮ ಇದನ್ನು ಜ್ಞಾನೋದಯ ಆದಮೇಲೆ ಹೇಳ್ತಾ ಇರೋದು, ಇನ್ಯಾರ ಹೆಸರು ತಗೊಳ್ಳಿಲ್ಲ ಅವನು, ಅಥವಾ ಅಜ್ಞಾನದಲ್ಲಿ ಅವನು ಈ ಒಂದು ಗ್ರಂಥವನ್ನು ಬರೆದಿಲ್ಲ. ಸಂಪೂರ್ಣ ಜ್ಞಾನವನ್ನು ಪಡ್ಕೊಂಡಾದ್ಮೇಲೆ ಬರಿತಾ ಇದ್ದಾನೆ, ಈಶ್ವರ ಪರಮ ಕೃಷ್ಣ. ಎಲ್ಲರ ನಿಯಂತ್ರಕ ಭಗವಂತ ಕೃಷ್ಣ. ನಮ್ಮ ದಕ್ಷಿಣ ಭಾರತದಲ್ಲಿ ಕೇಳಿದ್ರೆ ಕೃಷ್ಣ ಹೇಗಿದ್ದಾನಪ್ಪ ಅಂದರೆ, ಅವನಿಗೆ ಆಕಾರನೇ ಇಲ್ಲ ಸ್ವಾಮಿ, ಅವನು ಶಕ್ತಿ, ಅವನು 0 ಅಂತಾರೆ. ಅದಕ್ಕೆ ತಾನೇ ಅವನಲ್ಲಿ ಲೀನವಾಗೋಕ್ಕೆ ಯೋಚನೆ ಮಾಡ್ತಾ ಇರೋದು ನಾವು. ಅವನು ಶಕ್ತಿ ಆದರೆ ನಾವು ಶಕ್ತಿ, ನಾವಾಗಿ ಅವನಲ್ಲಿ ಲೀನ ಆಗ್ಬೋದು. ಅದಕ್ಕೆ ಬ್ರಹ್ಮ ಹೇಳ್ತಾನೆ, ಇಲ್ಲ ಅವನು ನಿರಾಕಾರ ಅಲ್ಲ, ಅವನಿಗೆ ಆಕಾರ ಇಲ್ಲದೆ ಇರೋವನಲ್ಲ ಅವನ ಆಕಾರ ಏನು, ರೂಪ ಏನು? ಸಚ್ಚಿದಾನಂದ ವಿಗ್ರಹ. ಸತ್ ಚಿತ್ ಆನಂದ. ಅವನ ರೂಪದ ಬಗ್ಗೆ ಹೇಳ್ತಾರೆ, ಸತ್ ಅಂದರೆ ಸನಾತನವಾದದ್ದು, ಚಿತ್ ಅಂದರೆ ಜ್ಞಾನಮಯವಾದದ್ದು, ಆನಂದ ಅಂದರೆ ಆನಂದಮಯವಾದ ವಿಗ್ರಹ ಅಂದರೆ ರೂಪ. ಈಶ್ವರ ಪರಮ ಕೃಷ್ಣ ಅವನದು ಸಚ್ಚಿದಾನಂದ ರೂಪ. ಮತ್ತು ಅವನೇನು ಅನಾದಿ ಅಂದರೆ ಅನಾದಿ ಕಾಲದಿಂದ, ಅಂದರೆ ತುಂಬ ಮುಂಚೆಯಿಂದ ಇದ್ದಾನೆ. ಆಮೇಲೆ ಆದಿ ಅಂದರೆ ಆದಿಪುರುಷ, ಮೊದಲ ಪುರುಷ ಅವನು. ಅನಾದಿರಾದಿರ್ ಗೋವಿಂದ, ಅವನ ಹೆಸರು ಗೋವಿಂದ. ತಿರುಪತಿಗೆ ಹೋದಾಗ ಏನು ಹೇಳ್ತೀವಿ ನಾವು? ಜೋರಾಗಿ ಹೇಳಬೇಕು, ಅಲ್ಲಿ ರೆಕಾರ್ಡ್ ಆಗ್ತಾಯಿದೆ, ಗೋವಿಂದ ಗೋವಿಂದ. ಸಂತೋಷ ಆಯ್ತಾ? ಎಲ್ರಿಗೂ ಸಂತೋಷ ಆಯ್ತಾನೆ? ಯಾಕೆ ಹೇಳಿ? ಯಾಕೆ? ಗೋವಿಂದ ಅನ್ನೋ ನಾಮದಲ್ಲಿ ಸಂತೋಷ ಇದೆ. ಯಾಕೆ? ಆ ಗೋವಿಂದ ಅನ್ನೋ ನಾಮದ ಅರ್ಥವೇ ಇಂದ್ರಿಯಗಳಿಗೆ ಮತ್ತು ಹಸುಗಳಿಗೆ ಆನಂದವನ್ನು ಕೊಡೋನು ಅಂತ. ಏನಂತ ಅರ್ಥ? ಇಂದ್ರಿಯಗಳಿಗೆ ಹಸುಗಳಿಗೆ ಆನಂದವನ್ನು ಕೊಡೋನು ಗೋವಿಂದ. ಅದಕ್ಕೆ ಗೋವಿಂದ ಅಂದರೆ ನಮ್ಮ ಇಂದ್ರಿಯಗಳು ಸಂತೋಷಗೊಳ್ಳುತ್ತವೆ. ಹೇಳ್ತಾ ಇದ್ದಾರೆ, ಅನಾದಿರಾದಿರ್ ಗೋವಿಂದ, ಅವನ ಹೆಸರು ಗೋವಿಂದ. ಮತ್ತು ಅವನು ಕಾರಣಂ. ತುಂಬ ಮಳೆ ಬರ್ತಾ ಇದೆಯಪ್ಪ, ನೆನ್ಕೊಂಡು ಬಂದ್ಬಿಟ್ಟೆ. ಯಾಕೆ? ಮಳೆ ಬರ್ತಾಯಿತ್ತು, ಅಥವಾ ಮಳೆಯಲ್ಲಿ ನೆಂದ್ಬಿಟ್ಟೆ, ನೆಗಡಿ ಆಯಿತು. ಸೊ ಕಾರಣ ಏನು ನೆಗಡಿ ಆಗಿದ್ದಕ್ಕೆ? ಮಳೆಯಲ್ಲಿ ನೆಂದಿದ್ದು. ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ, ಕಾರಣಂ. ಆ ಮಳೆಯಲ್ಲಿ ನೆಂದು ನೀವು ನೆಗಡಿ ಬರಬೇಕು ಅಂದರೆ ನಿಮಗೆ ಯಾರು ಕಾರಣರು? ಕೃಷ್ಣ. ಅದಕ್ಕೆ ವೇದಗಳಲ್ಲಿ ಹೇಳ್ತಾರೆ, ತೇನ ವಿನಾ ತೃಣಮಪಿ ನ ಚಲತಿ. ಆ ಕಾರಣ ಅವನಿಲ್ಲದೆ, ಅವನ ಅನುಮತಿ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಲಾಡಕ್ಕಾಗಲ್ಲ. ಬ್ರಹ್ಮ ಹೇಳ್ತಾ ಇದ್ದಾನೆ, ಇವನಪ್ಪ ಭಗವಂತ, ಎಲ್ಲರ ನಿಯಂತ್ರಕ ಇವನು, ಎಲ್ಲದಕ್ಕೂ ಕಾರಣನು ಇವನು. ಕೃಷ್ಣ ಮತ್ತೆ ತಾನೇ ಭಗವದ್ಗೀತೆಯಲ್ಲಿ ಹೇಳ್ಕೊಟ್ಟಿದ್ದಾನೆ, ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸೂರದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಸೊ ಹಲವಾರು ನಾವು ವೇದ ಗ್ರಂಥಗಳಲ್ಲಿ ಹುಡುಕಿ ನೋಡಿದ್ರೆ ಎಲ್ಲ ಕಡೆ ಒಂದೇ ಒಂದು ಉಲ್ಲೇಖ, ಕೃಷ್ಣ ಅಥವಾ ವಿಷ್ಣು, ದೇವೋತ್ತಮ ಪರಮ ಪುರುಷ ಅಥವಾ ಭಗವಂತ. ಇವಾಗ ಕೃಷ್ಣ ಅಥವಾ ವಿಷ್ಣುವನ್ನು ನಾವು ದೇವೋತ್ತಮ ಪರಮ ಪುರುಷ ಅಂತ ಕರೆದ್ರೆ, ಅಥವಾ ಭಗವಂತ ಅಂತ ಕರೆದ್ರೆ, ಇಂದ್ರ ಯಾರು, ಚಂದ್ರ ಯಾರು, ವರುಣ ಯಾರು, ಗಣೇಶ ಯಾರು, ಕಾರ್ತಿಕೇಯ ಯಾರು, ಇವರೆಲ್ಲ ಯಾರು? ಎಲ್ಲ ವಿಷ್ಣುನಾ? ಅಯ್ಯಪ್ಪ, ಇದೇ ನಮ್ಮ ಸಮಸ್ಯೆ ಭಾರತದಲ್ಲಿ.
ಪ್ರೈಮ್ ಮಿನಿಸ್ಟ್ರು ಚೀಫ್ ಮಿನಿಸ್ಟ್ರು ಎಲ್ಲ ಒಂದೇ ಅಂತ ಸರಳವಾಗಿ ಹೇಳ್ಬಿಡ್ತೀನಿ. ನಾನು ಏನು ಅಷ್ಟೊಂದು ದೊಡ್ಡ ತಲೆ ಕೆಡಿಸ್ಕೊಳ್ಳೋವಂಥ ವಿಷಯನೇ ಅಲ್ಲ ಅದು, ಸಿಂಪಲ್ ಕಾಮನ್ ಸೆನ್ಸ್. ಹೇಗೆ ಚೀಫ್ ಮಿನಿಸ್ಟ್ರು ಒಂದೇ, ಪ್ರೈಮ್ ಮಿನಿಸ್ಟ್ರು ಒಂದೇ, ಎಲ್ಲರೂ ಒಂದೇನಾ? ಮತ್ತು ಸುಮ್ಮನೆ ಸ್ವಲ್ಪ ಯೋಚನೆ ಮಾಡಬೇಕು ನಾವು, ಯಾರೋ ಹೇಳಿದ್ರು ಅಂತ ಕಣ್ಮುಚ್ಕೊಂಡು ಸ್ವೀಕಾರ ಮಾಡೋದಲ್ಲ. ಇವರು ಇಬ್ಬರು ಬೇರೆ ಯಾಕೆ? ಇಂದ್ರನ ಇವಾಗ ಈ ಒಂದು ದೇಶವನ್ನು, ರಾಷ್ಟ್ರವನ್ನು, ಈ ದೇಶವನ್ನು ಆಳಬೇಕು ಅಂದರೆ ನರೇಂದ್ರ ಮೋದಿ ಒಬ್ಬರೇ ಮಾಡೋಕ್ಕಾಗತ್ತಾ? ನಾನು ಒಬ್ಬನೇ ಡೆಲ್ಲಿನಲ್ಲಿ ಕೂತ್ಕೋತೀನಿ, ನಾನೇ ಎಲ್ಲರನ್ನೂ ನಿಯಂತ್ರಿಸ್ತೀನಿ, ಆಗತ್ತಾ? ಸೊ ಏನು ಮಾಡಿದ್ದಾರೆ ಅದಕ್ಕೆ? ಸರ್ಕಾರ, ರಾಷ್ಟ್ರ ಸರ್ಕಾರ ಇದೆ, ಕ್ಯಾಬಿನೆಟ್ ಮಿನಿಸ್ಟ್ರ್ ಇದೆ, ಇದಿದೆ, ಅದಿದೆ, ಇನ್ನೊಬ್ಬ ಇದೆ, ಸಾವಿರಾರು ಜನ ಇದ್ದಾರೆ. ಅವರ ಒಂದು ಇಚ್ಛೆಯನ್ನು ಅಥವಾ ಅವರ ಮಾರ್ಗದರ್ಶನವನ್ನು ಅನುಸರಿಸಿ ದೇಶವನ್ನು ನಡೆಸೋದಕ್ಕೆ. ಇದು ಒಂದು ಸಾಮಾನ್ಯ ಚಿಕ್ಕ ದೇಶದ ಬಗ್ಗೆ. ಇನ್ನು ಈ ದೊಡ್ಡ ಭಗವಂತನ ಬ್ರಹ್ಮಾಂಡವನ್ನು ನಡೆಸೋದಕ್ಕೆ ಭಗವಂತ ತಾನೇ ನಡೆಸ್ಬೋದು. ಆದರೆ ಉದಾಸೀನವತ್ತಂತಾರೆ ಭಗವದ್ಗೀತೆಯಲ್ಲಿ, ಉದಾಸೀನ. ಕೃಷ್ಣ ಈ ಭೌತಿಕ ಜಗತ್ತನ್ನು ನಡೆಸೋದ್ರ ಬಗ್ಗೆ ಉದಾಸೀನ. ಅವನು ಅಲ್ಲಿ ಇಷ್ಟೊಂದು ಮಜಾ ಇಲ್ಲ ಇಲ್ಲಿ ಅವನಿಗೆ. ಆದರೆ ಇದು ನಡೆಸಬೇಕು. ಯಾಕೆ? ನಾವೆಲ್ಲ ಬಂದಿದ್ದೀವಲ್ಲ ಇಲ್ಲಿ, ನಮಗೆಲ್ಲ ಸೌಕರ್ಯ ಕೊಡೋದಕ್ಕೆ ನಡೆಸಬೇಕು. ಅದಕ್ಕೆ ಅವನೇನು ಮಾಡ್ತಾನೆ? ಔಟ್ಸೋರ್ಸ್ ಮಾಡ್ತಾನೆ. ಏನು ಮಾಡ್ತಾನೆ? ಔಟ್ಸೋರ್ಸ್ ಅಂದ್ರೇನು? ಇನ್ನೊಬ್ರು ಕೊಟ್ಬಿಡ್ತಾನೆ ಜವಾಬ್ದಾರಿ. ಯಾರ ಜವಾಬ್ದಾರಿ ಅದು? ಬ್ರಹ್ಮನ ಜವಾಬ್ದಾರಿ ಏನು? ಸೃಷ್ಟಿ, ಪಾಲನೆ. ಪಾಲನೆ 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 ಅಂದರೆ ಮೇಂಟೆನೆನ್ಸ್. ನಮಗೆ ಈ ಕನ್ನಡದಲ್ಲಿ ಹೇಳಿದ್ರೆ ಗೊತ್ತಾಗಲ್ಲ. ಮೇಂಟೆನೆನ್ಸ್ ಯಾರಪ್ಪ ಮಾಡೋದು? ಸೃಷ್ಟಿಕರ್ತ. ಪಾಲನಕರ್ತ ಯಾರು? ವಿಷ್ಣು. ವಿಷ್ಣು. ಆಮೇಲೆ ನಾಶ ಶಿವ. ಆ ಬ್ರಹ್ಮ ಮತ್ತು ವಿಷ್ಣುವಿಗೆ ಕೆಲಸ ಮಾಡೋದಕ್ಕೆ ಬೇಕಾದಷ್ಟು ಕೆಲಸಗಳಿವೆ. ಅದಕ್ಕೋಸ್ಕರ ಈ ದೇವತೆಗಳೆಲ್ಲ ಬಂದರು. ಸೊ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ ನಡೆಸೋದಕ್ಕೆ ಎಷ್ಟೊಂದು ಕೆಲಸ ಇದೆ ಅಂದರೆ 33 ಕೋಟಿ ದೇವತೆಗಳು ಇದ್ದಾರೆ. ಸೊ ಹಾಗಾಗಿ ಸರಳವಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಅವ್ರವ್ರದ್ದು ಒಬ್ಬರೊಬ್ರದ್ದು ಒಂದೊಂದು ಡಿಪಾರ್ಟ್ಮೆಂಟ್, ಒಂದೊಂದು ಇಲಾಖೆ, ವಿಭಾಗ, ನೀವೇನಾದರೂ ಕರಿ, ಡಿಪಾರ್ಟ್ಮೆಂಟ್. ಓಕೆನಾ? 33 ಕೋಟಿ ದೇವತೆಗಳಿಗೆ ಒಬ್ರೊಬ್ರಿಗೂ ಒಂದೊಂದು ಡಿಪಾರ್ಟ್ಮೆಂಟ್ ಇದೆ. ಓಕೆ, ಇವಾಗ ನಿಮಗೆ ಪ್ರಶ್ನೆ ಕೇಳ್ತೀನಿ. ಯಾರಿಗಾದ್ರೂ ಒಳ್ಳೆ ಆರೋಗ್ಯ ಬೇಕಂದ್ರೆ ಯಾರ ಪೂಜೆ ಮಾಡಬೇಕು? ಓಕೆ, ಆಮೇಲೆ ಬೇರೆ? ಎಲ್ಲೋ ಕೇಳಿಸ್ತು. ಸೂರ್ಯನಾರಾಯಣ ಅಂತ, ಸೂರ್ಯ. ಆಯಿತು. ಈ ಕಡೆ ಕೇಳ್ತಾ ಇದ್ದೀನಪ್ಪ, ಮದುವೆ ಆಗಿಲ್ಲದಿರೋರಿಗೆ ನೀವೆಲ್ಲ ಉತ್ತರ ಕೊಡಬೇಡಿ. ಸುಂದರವಾಗಿರುವಂಥ ಪತ್ನಿ ಸಿಗಬೇಕು ಅಂದರೆ ಯಾರು ಪೂಜೆ ಮಾಡಬೇಕು? ಯಾರಿಗೂ ಬೇಡವಂತೆ, ಅದಕ್ಕೆ ಪ್ರಯತ್ನನೇ ಮಾಡಿಲ್ಲ. ಓಕೆ, ಈ ಕಡೆ ಪಾರ್ವತಿ. ನೆನ್ನೆ ಯಾರೋ ಶಿವ ಅಂದ್ಬಿಟ್ರು. ನಾನು ಹೇಳಿದೆ, ಅಯ್ಯೋ ಪಾಪ, ಅವನ ಪಾಡ್ಗೆ ಅವನಲ್ಲಿ ಎಲ್ಲೋ ಧ್ಯಾನ ಮಾಡ್ಕೊಂಡಿದ್ದಾನಪ್ಪ, ಅವನ್ಯಾಕೆ ಕೇಳಿತಾ ಇದ್ದೀರಾ? ಅವನ ಪತ್ನಿ ವಿಭಾಗ ಅದು. ಉಮಾದೇವಿಯನ್ನು ಪೂಜೆ ಮಾಡಿದ್ರೆ ಸುಂದರವಾದ ಪತ್ನಿ ಸಿಗ್ತಾಳೆ. ನೋಡಿ ಯಾರಿಗಿನ್ನೂ. ಸೊ ಹೀಗೆ ಮಳೆಯನ್ನು ಬರ್ಸೋನು ಯಾರು? ಓಕೆ, ವರುಣ ಯಾರು? ಅವನು ಮಳೆಯನ್ನು ಬರ್ಸ್ತಾನ? ಇಬ್ಬರು ಜಗಳ ಕಾಯ್ತಾರೆ, ನಾನು ಮಳೆ ಬರ್ಸ್ತೀನಿ, ನೀನು ಮಳೆ ಬರ್ಸ್ತೀನಿ. ಇಲ್ಲ, ಒಂದು ಡಿಪಾರ್ಟ್ಮೆಂಟ್ಗೆ ಒಬ್ಬನೇ ಹೆಡ್ಡು. ಸೊ ವರುಣ ಯಾವ ಡಿಪಾರ್ಟ್ಮೆಂಟು? ಇವಾಗ ತಾನು ಹೇಳಿದೆ ಮಳೆ ಇಂದ್ರ ಅಂತ. ಇವಾಗ ತಿರ್ಗ ವರುಣನ ಡಿಪಾರ್ಟ್ಮೆಂಟ್ ಏನು? ಗಾಳಿ. ವಾಯುಗೆ ಏನಾರು ಕೋಪ ಬಂದರೆ ಇವಾಗ ಹಂಗೆ ಗಾಳಿನ ಹಿಡ್ಕೊಂಡ್ಬಿಡ್ತಾನೆ. ಉಸಿರಾಡ್ತಾ ಇರೋನು ಯಾರಿಂದ ನಾವು ಗಾಳಿ ಬರ್ತಾ ಇದೆ ಅಂತ ನಮ್ಗೆ ಗೊತ್ತಿಲ್ಲ ಇದ್ರಿ ಏನಪ್ಪ? ವರುಣ ನೀರು, ಸಮುದ್ರ, ಇದರ ಸ್ವಾಮಿ. ಹೀಗೆ ಇವಾಗ ನೀವು ಇಂದ್ರನ ಹತ್ರ ಹೋಗಿ ನನಗೆ ಸ್ವಲ್ಪ ಒಳ್ಳೆ ಆರೋಗ್ಯ ಕೊಡಪ್ಪ ಅಂದರೆ ಇಂದ್ರ ಏನು ಹೇಳ್ತಾನೆ? ನನ್ನ ಪೋರ್ಟ್ಫೋಲಿಯೋ ಅಲ್ಲ, ಇವನ ಹತ್ರ ಹೋಗಿ. ಸೊ ಈ ದೇವತೆಗಳು ಅವ್ರದ್ದೇ ಆದ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕು ಅವರು. ಗೊತ್ತಾಯ್ತಲ್ವ? ಹೋಮ್ ಮಿನಿಸ್ಟರ್ ಹತ್ರ ಹೋಗ್ಬಿಟ್ಟು ಫೈನಾನ್ಸ್ ಮಿನಿಸ್ಟ್ರ್ ಕೆಲಸ ಮಾತಾಡಿದ್ರೆ ಅವನು ನನಗೇನು ಅದಕ್ಕೂ ಸಂಬಂಧ ಇಲ್ಲಪ್ಪ, ಅವ್ರ ಹತ್ರ ಹೋಗಿ ಮಾತಾಡಿ. ಸೊ ಇವರೆಲ್ಲ ಡಿಪಾರ್ಟ್ಮೆಂಟ್ಗಳಿರೋದ್ರಿಂದ ಇವರು ಎಲ್ಲ ಡಿಪಾರ್ಟ್ಮೆಂಟ್ಗಳನ್ನು ನಡೆಸ್ತಾ ಇರೋ ಭಗವಂತನಿಗೆ ಸಮ ಅಲ್ಲ. ಸರಳವಾದ ವಿಷಯ, ಹೌದಾ? ಸೊ ಇವರು ಸಮ ಅಲ್ಲ. ಅವರಿಗೆ ಇವರು ಬಾಸು, ಇವರೆಲ್ಲ ಅವ್ರಿಗೆ ಕೆಲಸ ಮಾಡ್ತಾಯಿದ್ರು. ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಏನಪ್ಪ ಸೋಮವಾರ ಒಂದು ಕಡೆ ಹೋಗ್ತೀರಾ, ಮಂಗಳವಾರ ಒಂದು ಕಡೆ ಹೋಗ್ತೀರಾ, ಹಿಂಗೆ ಎಷ್ಟು ದಿನ ಮಾಡೋಕ್ಕತ್ತೆ? 6 ದಿನ ಮಾಡ್ತೀರಾ? 33 ಕೋಟಿ ದೇವತೆಗಳಿದ್ದಾರೆ, ಏನು ಮಾಡ್ತೀರಾ?
ಹಾಂ, ದೇವತೆಗಳು ನೋಡ್ತಾ ಇದ್ದಾರೆ, ಇವನು ಮಾತ್ರ ಪೂಜೆ ಮಾಡ್ತಾನೆ ನನಗೆ. ಆಮೇಲೆ ಏನು ಮಾಡ್ತೀರಾ? ಕೋಪ ಬಂದರೆ ಅವ್ರಿಗೆ ಕಷ್ಟ ಅಲ್ವಾ? ಯೋಚನೆ ಮಾಡಿದ್ದೀರಾ? ಅದಕ್ಕೆ ಕೃಷ್ಣ ಹೇಳ್ತಾನೆ, ಸುಮ್ಮನೆ ಎಲೆ, ಬಳ್ಳಿ, ಹೂವು, ಹಣ್ಣಿಗೆ ನೀರು ಹಾಕಬೇಡಿ. ಮರ ಬೆಳೆಸ್ಬೇಕು ಅಂದರೆ ಎಲ್ಲಿಗೆ ನೀರು ಹಾಕ್ತೀವಿ ನಾವು? ಬುಡಕ್ಕೆ ನೀರು ಹಾಕಬೇಕು. ಬುಡ ಯಾರು? ಭಗವಂತ ಕೃಷ್ಣ. ಸೊ ಹಾಗಾಗಿ ಈ ಭೌತಿಕ ಜಗತ್ತಿನಲ್ಲಿ 3 ವರ್ಗದ ಜೀವಿಗಳಿದ್ದಾರೆ. 3 ವರ್ಗ ಅಂದರೆ ಒಂದು ವಿಷ್ಣು ತತ್ವ, ಇನ್ನೊಂದು ಶಿವತತ್ವ, ಇನ್ನೊಂದು ಜೀವತತ್ವ. ಜೀವತತ್ವ ಅಂದರೆ ಯಾರಿಗೆ ಜನ್ಮ ಮರಣ ಇದೆಯೋ ಅವರನ್ನು ಜೀವತತ್ವ ಅಂತ ಕರೀತಾರೆ, ಅಥವಾ ಜೀವಿಗಳು ಅಂತ. ಬ್ರಹ್ಮನಿಂದ ಹಿಡಿದು ಒಂದು ಇರುವೆ ತನಕ ಎಲ್ಲರೂ ಜೀವತತ್ವ. ಬ್ರಹ್ಮನಿಗೂ ಕೂಡ ಜನ್ಮ ಇದೆ, ಮರಣ ಇದೆ. ಹೇಗೆ ಗೊತ್ತಾಗುತ್ತೆ ನಮಗೆ ಬ್ರಹ್ಮನಿಗೆ ಜನ್ಮ ಇದೆ ಮರಣ ಇದೆ ಅಂತ? ಹಿರಣ್ಯಕಶಿಪು ಏನು ಮಾಡ್ತಾನೆ? ಈ ಕಡೆ ಆ ಕಡೆ ನೋಡಬೇಡಿ, ನಮ್ಮಲ್ಲಿ ಯಾರೂ ಇಲ್ಲ ಇವಾಗ. ಹಿರಣ್ಯಕಶಿಪು ಏನು ಮಾಡ್ದ? ಘೋರ ತಪಸ್ಸು ಮಾಡ್ದ. ಯಾರನ್ನು ಮೆಚ್ಚೋದಕ್ಕೋಸ್ಕರ? ಬ್ರಹ್ಮನ ಮೆಚ್ಚೋದಕ್ಕೋಸ್ಕರ. ಕೊನೆಗೆ ದೇವತೆಗಳೆಲ್ಲ ಓಡ್ತಾರೆ ಬ್ರಹ್ಮನ ಹತ್ರ. ಅಪ್ಪ ಏನಪ್ಪ ಇವನು ಎಂಥ ತಪಸ್ಸು ಮಾಡ್ತಾ ಇದ್ದಾನೆ, ಅವನ ತಲೆಯಿಂದ ಹೊಗೆ ಎಷ್ಟು ಶಾಖ ಬರ್ತಾ ಇದೆ ಅಂದರೆ ಎಲ್ಲ ಊರ್ದು ಲೋಕಗಳೆಲ್ಲ ಸುಟ್ಟು ಇನ್ನೇನು ನಾಶ ಆಗೋಗಂಗಿದೆ, ದಯವಿಟ್ಟು ಬ್ರಹ್ಮದೇವ ಏನಾದ್ರು ಮಾಡಪ್ಪ. ಸರಿ, ಬ್ರಹ್ಮದೇವ ಹೋಗ್ತಾನೆ. ಎಂಥ ಯಾವ ರೀತಿ ಅವನು ತಪಸ್ಸು ಮಾಡ್ತಾ ಇದ್ದಾನೆ ಅಂದರೆ ಅವನ ಶರೀರವೇ ಇಲ್ಲವಂತೆ. ಭಾಗವತದಲ್ಲಿ ಹೇಳ್ತಾರೆ, ಅವನ ಶರೀರವನ್ನು ಎಲ್ಲ ಕ್ರಿಮಿಕೀಟಗಳೆಲ್ಲ ತಿಂದ್ಬಿಟ್ಟಿವೆ, ಬರೀ ಸ್ಕೆಲಿಟನ್ ಮಾತ್ರ ಇದೆ. ಅಸ್ಥಿಪಂಜರದಲ್ಲಿ ಅವನ ಉಸಿರು ಓಡಾಡ್ತಾ ಇರುತ್ತಲ್ಲೇ ಪ್ರಾಣ. ಇದು ಕಲಿಯುಗದಲ್ಲಿ ಟ್ರೈ ಮಾಡಬೇಡಿ, ಆಗಲ್ಲ. ಸತ್ಯಯುಗದ ಮಾತು ಇದು. ಆಗ ಬಂದಾಗ ಬ್ರಹ್ಮ ನೋಡ್ತಾನೆ, ಅವನ ಶರೀರವೇ ಇಲ್ಲ ಅಂದ್ಬಿಟ್ಟು ಕಮಂಡಲುಯಿಂದ ನೀರು ಹಾಕ್ತಾನೆ. ನೀರು ಚುಮ್ಕಿಸಿದ ತಕ್ಷಣ ಒಂದು ಭಾಳ ಗಟ್ಟಿಮುಟ್ಟಾದ ಶರೀರ ಸಿಗುತ್ತೆ ಹಿರಣ್ಯಕಶಿಪುಗೆ. ಸಂತೋಷವಾಗಿ ಬಂದ್ಬಿಟ್ಟು ಬ್ರಹ್ಮನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಹೇಳ್ತಾನೆ, ಬ್ರಹ್ಮ ಏನಪ್ಪ ಬೇಕು ನಿನಗೆ? ಇಷ್ಟೊಂದು ಕಠೋರವಾದ ತಪಶ್ಚರ್ಯ ಮಾಡಿದ್ಯಾ, ಏನೋ ತುಂಬ ದೊಡ್ಡ ಉದ್ದೇಶ ಇರಬೇಕು ನಿನಗೆ, ಏನು? ಬ್ರಹ್ಮ, ನನ್ನನ್ನು ಅಮರನನ್ನಾಗಿ ಮಾಡು, ನಾನು ಸಾಯೋಕ್ಕೆ ಇಷ್ಟ ಇಲ್ಲ. ಬ್ರಹ್ಮ ಹೇಳ್ದ, ನಾನೇ ಸಾಯಬೇಕು, ನಿನಗೆ ಹೆಂಗೆ ನಾನು ಆ ವಾರ ಕೊಡೋಕ್ಕಾಗತ್ತೆ, ಇನ್ನೇನಾದರೂ ಕೇಳು. ಬ್ರಹ್ಮ ನಿರಾಕರಿಸ್ಬಿಡ್ತಾನೆ, ಅಮರತ್ವ ಕೊಡೋದಕ್ಕೆ ನಿರಾಕರಿಸ್ತಾನೆ ಹಿರಣ್ಯಕಶಿಪುಗೆ. ಯಾಕಂದರೆ ಅವನೇ ಅಮರ ಅಲ್ಲ. ಬ್ರಹ್ಮನ ಆಯಸ್ಸು ಎಷ್ಟು ಗೊತ್ತಾ? ಬ್ರಹ್ಮನ ಲೆಕ್ಕಾಚಾರದಲ್ಲಿ 100 ವರ್ಷ. ಆದರೆ ಬ್ರಹ್ಮನ ಲೆಕ್ಕಾಚಾರದಲ್ಲಿ 100 ವರ್ಷ, ನಮ್ಮ ಲೆಕ್ಕಾಚಾರದಲ್ಲಿ ಎಷ್ಟು ಅನ್ನೋದು ಗೊತ್ತಾ? ಹೇಳ್ತೀನಿ ಕೇಳ್ಕೊಳ್ಳಿ. ಕನ್ನಡದಲ್ಲಿ ನಾನು ಇದನ್ನು ಖಂಡಿತವಾಗ್ಲೂ ಹೇಳಕ್ಕೆ ಬರೋಲ್ಲ ನನಗೆ. 311 ಟ್ರಿಲಿಯನ್ 40 ಬಿಲಿಯನ್ ವರ್ಷಗಳು ಬ್ರಹ್ಮನ ಆಯಸ್ಸು. ತಿರ್ಗಾ ಹೇಳ್ತೀರಾ? 311 ಟ್ರಿಲಿಯನ್ 40 ಬಿಲಿಯನ್. 311 ಟ್ರಿಲಿಯನ್ 40 ಬಿಲಿಯನ್ ವರ್ಷಗಳು ಅವನ ಆಯಸ್ಸು. ಆದರೆ ಅವನಿಗೂ ಆ ಆಯಸ್ಸು ಆದಮೇಲೆ ಅವನದು ಕೆಲಸ ಆಯಿತು, ಅವನು ದೇಹವನ್ನು ಬಿಟ್ಟು ಹೋಗಬೇಕು. ಆದರೆ ಸಾಮಾನ್ಯವಾಗಿ ಬ್ರಹ್ಮ ಭಾಳ ಶ್ರೇಷ್ಠ ಭಕ್ತನಾಗಿರ್ತಾನೆ ಅವನು. ಹಾಗಾಗಿ ಅಲ್ಲಿಂದ ಅವನು ಸತ್ಯಲೋಕದಲ್ಲಿದ್ದಾನೆ, ಬ್ರಹ್ಮಲೋಕ, ಅಲ್ಲಿಂದ ಹಂಗೆ ಅವನು ವೈಕುಂಠ ಕೊಟ್ಟೋಗ್ಬಿಡ್ತಾನೆ. ಆದರೆ ಅವನಿಗೂ ಕೂಡ ಸಾವಿದೆ, ಒಂದು ಇರಬೇಕು ಕೂಡ ಸಾವಿದೆ. ಇವ್ರನ್ನೆಲ್ಲರನ್ನೂ ಜೀವತತ್ವ. ಅದ್ರ ಮಧ್ಯೆ ಬ್ರಹ್ಮನಿಂದ ಬಂದಿರೋರು ಇಂದ್ರ, ಚಂದ್ರ, ವರುಣ, ವಾಯು, ಇವರೆಲ್ಲರಿಗೂ ಕೂಡ ಎಲ್ಲರೂ ಜೀವಿಗಳು. ಆದರೆ ನಮಗಿಂತ ಬಹಳ ಶ್ರೇಷ್ಠ ಜೀವಿಗಳು, ಬಹಳ ಯೋಗ್ಯತೆಯನ್ನು ಹೊಂದಿರುವಂಥ, ಸಾಮರ್ಥ್ಯವನ್ನು ಹೊಂದಿರುವಂತಹ ಜೀವಿಗಳಿಗೆ ಈ ಪೋಸ್ಟ್ಗಳನ್ನು ಕೊಡ್ತಾರೆ. ನಮ್ಮ ಪೊಲಿಟಿಷಿಯನ್ಸ್ ಥರ ಅಲ್ಲ, ಯಾರೋ ಎಲ್ಲೋ ದುಡ್ಡು ಕೊಟ್ಟು ಯಾರೋ ತಲೆ ಹೊಡೆದು ಹೋಗಿ ನಿಂತ್ಕೊಳ್ಳೋದು ಅದೆಲ್ಲ ಆಗಲ್ಲ. ಭಗವಂತನ ಆಡಳಿತದಲ್ಲಿ ಅವೆಲ್ಲ ನಡೆಯಲ್ಲ. ಯೋಗ್ಯತೆ ಇರಬೇಕು. ಇವ್ರಿಗೆ ಯೋಗ್ಯತೆ ಇದೆ, ಹಾಗಾಗಿ ಅವರು ಆ ಸ್ಥಾನಗಳನ್ನು ಪಡ್ಕೊಂಡಿದ್ದಾರೆ. ಹಾಗಾಗಿ ಅವರು ಸಾಮಾನ್ಯದವರು ಅಲ್ಲ, ಆದರೆ ಅವರು ಭಗವಂತ ಅಲ್ಲ, ಭಗವಂತನಿಗೋಸ್ಕರ ಕೆಲಸ ಮಾಡ್ತಾಯಿರೋರು. ವಿಷ್ಣು ತತ್ವ ಅಂದರೆ ಇವಾಗ ಹೀಗೆ ಕೃಷ್ಣ, ವಿಷ್ಣು, ನರಸಿಂಹ, ವಾಮನ, ವರಾಹ, ಮತ್ಸ್ಯ, ಕೂರ್ಮ, ಇವರೆಲ್ಲ ವಿಷ್ಣು ತತ್ವ. ವಿಷ್ಣು ತತ್ವ ಅಂದರೆ ಅವರಿಗೆ ಜನ್ಮ ಮರಣ ಅನ್ನೋದಿಲ್ಲ, ಅವರು ಶಾಶ್ವತರು. ಸತ್ ಚಿತ್ ಆನಂದ ವಿಗ್ರಹ, ಸತ್ ಚಿತ್ ಆನಂದ ದೇಹವನ್ನು ಪಡೆದಿರೋರು ವಿಷ್ಣು ತತ್ವ. ಇವಾಗ ಇವರಿಬ್ಬರು ನಡುವೆ ಇರೋರು ಶಿವತತ್ವ. ಸೊ ಈ ಶಿವತತ್ವ ಬಹಳ ಕಠಿಣ ಅರ್ಥ ಮಾಡ್ಕೊಳ್ಳೋದು. ಹಾಲಿಗೂ ಮೊಸರಿಗೂ ವ್ಯತ್ಯಾಸ ಏನು? ಮೊಸರು ಹೇಗೆ ಆಗೋದು? ಹಾಲಿಂದಲೇ ಆಗೋದು. ಆದರೆ ಹಾಲಿಗೆ ಏನು ಹಾಕಬೇಕು? ಸ್ವಲ್ಪ ಹುಳಿ ಹಾಕಬೇಕು.
ಆವಾಗ ಹಾಲು ಮೊಸರಾಗುತ್ತೆ. ಅದೇ ರೀತಿ ಈ ಹುಳಿ, ವಿಷ್ಣು ಹುಳಿ ಇಲ್ಲದೆ ಇದ್ದರೆ ವಿಷ್ಣು, ಹುಳಿ ಹಾಕಿದಾಗ ವಿಷ್ಣು ಶಿವ ಆಗ್ತಾನೆ. ಹುಳಿ ಏನು? ಭೌತಿಕ ಜಗತ್ತಿನ ಸ್ಪರ್ಶ. ವಿಷ್ಣು ಭೌತಿಕ ಜಗತ್ತನ್ನು ಸ್ಪರ್ಶ ಮಾಡಲ್ಲ, ಆದರೆ ಶಿವ ಸ್ಪರ್ಶ ಮಾಡಲೇಬೇಕಲ್ಲ. ಯಾಕೆ? ಪತ್ನಿ ಬಾಸ್ ಅವಳೇ ಅಲ್ವಾ? ಸೊ ಹಾಗಾಗಿ ಆ ಭೌತಿಕ ಶಕ್ತಿಯನ್ನು ಶಿವ ಸ್ಪರ್ಶ ಮಾಡೋದ್ರಿಂದ ಅವನು ವಿಷ್ಣು ಆದರೆ ವಿಷ್ಣು ಅಲ್ಲ. ಮೊಸರು ಹಾಲು ಆದರೆ ಹಾಲಲ್ಲ, ಹಾಲಿನಿಂದ ಪರಿವರ್ತಿತವಾಗಿರುವಂತಹ ಒಂದು ವಸ್ತು. ಆದರೆ ಶಿವ ಬ್ರಹ್ಮನ ಥರ ಜೀವಿ ಅಲ್ಲ, ಹುಟ್ಟು ಸಾವು ಇರುವಂಥ ವ್ಯಕ್ತಿ ಅಲ್ಲ ಅವನು. ಇದಕ್ಕೆ ನಾವು ಅವತ್ತು ಮ್ಯಾಪ್ ತೋರಿಸಿದ್ವಿ. ಶಿವನ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಶಿವನ ಒಂದು ಧಾಮವನ್ನು ಸದಾಶಿವ ಲೋಕ ಅಂತ ಕರೀತಾರೆ. ಅದೇ ಲೋಕ ಈ ಭೌತಿಕ ಜಗತ್ತಿಗೆ ಬಂದಾಗ ಮಹಾಕಾಲಧಾಮ ಅಂತ ಆಗ್ಬಿಡುತ್ತೆ. ಸೊ ಶಿವ ಇವರಿಬ್ಬರ ನಡುವೆ ಎಷ್ಟೊಂದು ಜನ ಹೇಳ್ತಾರೆ ಶಿವನೇ ಭಗವಂತ ಅಂತ. ಯಾರನ್ನು ಕೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಸಿಗುತ್ತೆ ನಮಗೆ. ಶಿವ ಭಗವಂತನೋ ಅಲ್ಲವೋ ಅನ್ನೋದಕ್ಕೆ ಉತ್ತರ ಯಾರಿಂದ ಕೇಳಬೇಕು? ನಾವು ಶಿವನಿಂದಾನೇ ಕೇಳಬೇಕು, ಹೌದಾ? ಶಿವ ತಾನೇ ನಿಂತ್ಕೊಂಡು ಇಲ್ಲ ನಾನೇ ಭಗವಂತ ವಿಷ್ಣು ಅಲ್ಲ ಅಂದರೆ ನಾವು ಒಪ್ಕೋಬೋದು ಅದನ್ನು, ಹೌದಾ? ಇವಾಗ ಶಿವ ಪಾರ್ವತಿಯರ ಸಂವಾದ ಇದೆ. ಹಲೋ 2 ಪುರಾಣಗಳು ವಿಶೇಷವಾಗಿ, ಒಂದು ಶಿವಪುರಾಣ, ಇನ್ನೊಂದು ಪದ್ಮಪುರಾಣ. ತುಂಬ ಪ್ರಸಿದ್ಧವಾದದ್ದು ಪದ್ಮಪುರಾಣ. ಪದ್ಮಪುರಾಣದಲ್ಲಿ ಶಿವ ಮತ್ತು ಪಾರ್ವತಿಯರ ನಡುವೆ ಸಂವಾದ. ಪಾರ್ವತಿ ಶಿವನನ್ನು ಉದ್ದೇಶಿಸಿ ಕೇಳ್ತಾ ಇದ್ದಾಳೆ, ಸ್ವಾಮಿ ನೀವೇ ಭಗವಂತ ಅಲ್ವಾ? ಸರ್ವಶಕ್ತಿವಂತರು ನೀವೇ ಭಗವಂತ. ಆದರೆ ನನಗೆ ಒಂದು ಸಂದೇಹ ಬರ್ತಾ ಇದೆ. ನೀವು ಆ ಮರದಲ್ಲಿ, ಆ ಕೈಲಾಸ ಪರ್ವತದಲ್ಲಿ ಆ ಒಂದು ಅಶ್ವತ್ಥ ವೃಕ್ಷ ಇದೆ, ಅದ್ರ ಕೆಳಗಡೆ ಕೂತ್ಕೊಂಡು ನೀವು ಏನು ಮಾಡ್ತಾ ಇರ್ತೀರಾ? ಯಾವಾಗಲೂ ಧ್ಯಾನದಲ್ಲಿದ್ದೀರಾ. ನೀವು ನಿಮ್ಮ ಬಗ್ಗೆನೇ ಧ್ಯಾನ ಮಾಡ್ಕೋತಾ ಇದ್ದೀರಾ? ಯಾಕೆಂದರೆ ನೀವೇ ಸರ್ವಶ್ರೇಷ್ಠ ವ್ಯಕ್ತಿ, ನೀವು ಇನ್ಯಾರ ಬಗ್ಗೆ ಧ್ಯಾನ ಮಾಡ್ಬೋದು, ಇನ್ಯಾರೂ ಇರಲ್ಲ ಅಂತ ಪಾರ್ವತಿ ಶಿವನನ್ನು, ಪತಿಯನ್ನು ಪ್ರಶ್ನೆ ಮಾಡ್ತಾ ಇದ್ದಾಳೆ. ಇದು ಯಾರಿಗೂ ಪಬ್ಲಿಕ್ಗೋಸ್ಕರ ಉತ್ತರ ಅಲ್ಲ ಇದು. ಗಂಡ ಹೆಂಡತಿಗೆ ಸುಳ್ಳು ಹೇಳಿದ್ರೆ ಸಿಕ್ಕಾಕೋತಾನಲ್ವಾ? ಶಿವ ಸುಳ್ಳು ಹೇಳೋ ಪ್ರಶ್ನೆನೇ ಇಲ್ಲ. ಸೊ ಶಿವ ನೇರವಾಗಿ ಇದಕ್ಕೆ ಉತ್ತರ ಕೊಡ್ತಾನೆ ಪಾರ್ವತಿಗೆ ಪದ್ಮಪುರಾಣದಲ್ಲಿ. ಹೇಳ್ತಾ ಇದ್ದಾನೆ, ಇಲ್ಲ ನಾನು ನನ್ನ ಮೇಲೆ ಧ್ಯಾನ ಮಾಡ್ತಾ ಇಲ್ಲ, ನಾನು ನನ್ನ ಆರಾಧ್ಯ ದೈವನ ಮೇಲೆ ಧ್ಯಾನ ಮಾಡ್ತಾ ಇದ್ದೀನಿ. ಆಶ್ಚರ್ಯ ಪಾರ್ವತಿಗೆ, ನಿಮಗೂ ಆರಾಧ್ಯ ದೈವ ಇದ್ದಾನ? ನಮಗೆಲ್ಲ ಆರಾಧ್ಯ ದೈವ, ನನ್ನ ಆರಾಧ್ಯ ದೈವ, ನೀವು ಇನ್ಯಾರೋ ಆರಾಧ್ಯ ದೈವ, ಇನ್ಯಾರೋ ಇದ್ದಾರೆ. ಅರೆ ನಿಮಗೆ ಆರಾಧ್ಯ ದೈವ ಹೇಗಿರೋಕ್ಕೆ ಸಾಧ್ಯ? ಯಾರದು? ಆವಾಗ ಶಿವ ಹೇಳ್ತಾನೆ, ನನ್ನ ಆರಾಧ್ಯ ದೈವನ ಹೆಸರು ಸಂಕರ್ಷಣ ಅಂತ. ಸಂಕರ್ಷಣ ಯಾರು? ಕೃಷ್ಣನಿಂದ ಬಲರಾಮ, ಬಲರಾಮನಿಂದ ಚತುರ್ವ್ಯೂಹ ಅಂತ ಬರ್ತಾರೆ. ವಾಸುದೇವ ಪ್ರದ್ಯುಮ್ನ, ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ. ಆ ಸಂಕರ್ಷಣ ಶಿವನ ಆರಾಧ್ಯ ದೈವ. ಸೊ ಶಿವನೇ ನಾನು ಬಾಸ್ ಅಲ್ಲ, ಅವನು ಬಾಸ್. ಹೆಂಗೆ ಗೊತ್ತು? ಕಾಶಿಯಲ್ಲಿ ಯಾರು ಮೃತರಾದರೆ ಏನಾಗ್ತಾರೆ? ಮೋಕ್ಷ, ಸ್ವರ್ಗ ಅಲ್ಲಪ್ಪ. ಸ್ವರ್ಗನ ಡಿಕ್ಷನರಿಯಿಂದ ತೆಗೆದುಬಿಡಿ ದಯವಿಟ್ಟು, ಏನು ಪ್ರಯೋಜನ ಇಲ್ಲ. ಆಗಲೇ ಮುಂಚೆನೇ ಹೇಳಿದ್ವಲ್ವಾ, ಇನ್ನೂ ಸ್ವರ್ಗ ಅಂದರೆ ನೀವು ನಮ್ಮ ಕ್ಲಾಸ್ ಅಟೆಂಡ್ ಮಾಡಲಿಲ್ಲ ಅನಿಸುತ್ತೆ 2-3 ವಾರದ ಹಿಂದೆ. ಸೊ ಕಾಶಿಯಲ್ಲಿ ಯಾರು ಮೃತರಾಗ್ತಾರೋ ಅವರು ವೈಕುಂಠ ಪ್ರಾಪ್ತಿಯನ್ನು ಮಾಡ್ತಾರೆ, ಮೋಕ್ಷವನ್ನು ಪಡ್ಕೋತಾರೆ. ಹೇಗೆ ಅಂದರೆ ಶಾಸ್ತ್ರದಲ್ಲಿ ಹೇಳ್ತಾರೆ, ಅಲ್ಲಿ ಯಾರು ತಮ್ಮ ದೇಹವನ್ನು ತ್ಯಜಿಸ್ತಾರೋ ಅವರ ಕಿವಿಯಲ್ಲಿ ಶಿವ ಹೋಗಿ ಏನೋ ಹೇಳ್ತಾ ಇದ್ದಾನೆ. ಯಾಕೆ? ಕ್ಷೇತ್ರಪಾಲ ಯಾರು ಅಲ್ಲಿ? ವಿಶ್ವನಾಥ, ಕಾಶಿ ವಿಶ್ವನಾಥ. ಸೊ ಅವನೇನು ಮಾಡ್ತಾ ಇದ್ದಾನೆ, ಅಲ್ಲಿ ಯಾರು ದೇಹವನ್ನು ತ್ಯಾಗ ಮಾಡ್ತಾ ಇದ್ದಾರೆ. ಇವಾಗ ಶಿವನಿಗೆ ತಾನೇ ಶ್ರೇಷ್ಠ ಅಥವಾ ನಾನೇ ಮುಕ್ತಿಯನ್ನು ಕೊಡಬಲ್ಲ ಅಂದಿದ್ರೆ ಅವಾಗ ಏನು ಮಾಡಬೇಕಾಯ್ತು? ಅವನು ಎಲ್ಲರ ಕಿವಿಗೆ ಹೋಗ್ಬಿಟ್ಟು ಯಾರ ಹೆಸರು ಹೇಳ್ಬೇಕಾಯ್ತು? ತನ್ನ ಹೆಸರೇ ಹೇಳ್ಕೋಬೇಕಾಯ್ತು. ಆದರೆ ಶಿವ ತನ್ನ ಹೆಸರನ್ನು ಹೇಳ್ತಾ ಇಲ್ಲ. ಯಾರ ಹೆಸರನ್ನು ಹೇಳ್ತಾ ಇದ್ದಾನೆ? ರಾಮನ ಹೆಸರು, ರಾಮ ಸಂಕರ್ಷಣ. ಸೊ ಹಾಗಾಗಿ ಈ ವಿಷಯವನ್ನು ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಗೊಂದಲ ಏನು ಅಂದರೆ ನಮಗೆ ಸರಿಯಾಗಿರೋ ಜ್ಞಾನ ಸಿಕ್ಕಿಲ್ಲ. ಆದರೆ ಯಾರ ಬಗ್ಗೆ ನಾವು ಅಷ್ಟೊಂದು ಗೊಂದಲದಲ್ಲಿದ್ದೀವೋ ಅವ್ರ ಹತ್ರನೇ ಹೋಗಿ ಕೇಳಿದ್ರೆ ಅವ್ರು ಸ್ಪಷ್ಟ ಮಾಡಿಬಿಡ್ತಾರೆ ನಮ್ಮ ಸಂದೇಹವನ್ನು. ಹಾಗಾಗಿ ಇಡೀ ಜಗತ್ತಿನಲ್ಲಿ ಎಲ್ಲವೂ ಕೂಡ ಅವಲಂಬಿತವಾಗಿರೋದು, ಎಲ್ಲರೂ ಕೂಡ ಕೆಲಸ ಮಾಡ್ತಾ ಇರೋದು ಆ ಭಗವಂತನಿಗೋಸ್ಕರ. ಆ ಭಗವಂತನ ಹೆಸರನ್ನು ಬ್ರಹ್ಮ ಅದನ್ನು ಹೇಳ್ಬಿಟ್ಟಾನೆ, ಈಶ್ವರ ಪರಮ ಕೃಷ್ಣ. ಮತ್ತು ನೀವು ಪ್ರಶ್ನೆ ಮಾಡ್ಬೋದು, ಸರಿ ಮತ್ತು ಈ ವೇದಗಳಲ್ಲಿ, ಈ ಬೇರೆ ಬೇರೆ ವೇದಗಳಲ್ಲಿ 3 ಭಾಗ ಇದೆ.
ಕರ್ಮಕಾಂಡ, ಜ್ಞಾನಕಾಂಡ, ಉಪಾಸನಕಾಂಡ ಅಂತ 3 ವಿಭಾಗಗಳಿವೆ ವೇದಗಳಲ್ಲಿ. ಕರ್ಮಕಾಂಡ ಅಂದರೆ ಇವಾಗ ಸ್ವರ್ಗ ಅಂದ್ರಲ್ಲ, ಯಾರಿಗಾದ್ರೂ ಸ್ವರ್ಗಕ್ಕೆ ಹೋಗಬೇಕು ಅಂದರೆ ಸ್ವರ್ಗದಲ್ಲೂ ಬೇರೆ ಬೇರೆ ಸ್ವರ್ಗಲೋಕಗಳಿವೆ. ಪಿತೃಲೋಕಕ್ಕೆ ಹೋಗಬೇಕು ಅಂದರೆ ಒಂದು ಥರ ಪೂಜೆ, ಅಥವಾ ಇಂದ್ರಲೋಕಕ್ಕೆ ಹೋಗಬೇಕಂದ್ರೆ ಒಂದು ಥರ ಪೂಜೆ, ಸೂರ್ಯಲೋಕಕ್ಕೆ ಹೋಗಬೇಕಂದ್ರೆ ಇನ್ನೊಂದು ಥರ ಪೂಜೆ. ಇವೆಲ್ಲ ಕರ್ಮಕಾಂಡದಲ್ಲಿ ಕೊಟ್ಟಿದ್ದಾರೆ. ಕರ್ಮಕಾಂಡ ವಿಭಾಗ ವೇದಗಳಲ್ಲಿ. ನಿಮಗೆ ಈ ಗತಿಯನ್ನು ಇಲ್ಲಿಗೆ ಹೋಗಬೇಕು ಅಂದರೆ ಈ ರೀತಿಯಾದ ಪೂಜೆ ಪುನಸ್ಕಾರಗಳನ್ನು ಮಾಡಿ ಅಂತ. ಅದೇ ರೀತಿ ಕರ್ಮಕಾಂಡ, ಆಮೇಲೆ ಜ್ಞಾನ. ಈ ಎಲ್ಲ ಕರ್ಮಕಾಂಡವನ್ನು ಮುಗಿದಾದ ಮೇಲೆ ಒಬ್ಬ ನಾನು ಯಾರು, ನಾನು ಇಲ್ಲಿ ಯಾಕಿದ್ದೀನಿ, ಇದೆಲ್ಲ ಪ್ರಶ್ನೆಗಳು ಬಂದಾಗ ಅವನು ಜ್ಞಾನಕಾಂಡ, ಉಪನಿಷತ್ತುಗಳಿಗೆ ಬರ್ತಾನೆ. ಆಮೇಲೆ ಇನ್ನೊಂದು ವಿಭಾಗ ಇದೆ, ಉಪಾಸನಕಾಂಡ. ಉಪಾಸನಕಾಂಡ ಅಂದರೆ ದೇವರ ಆರಾಧನೆ, ಬೇರೆ ಬೇರೆ ದೇವರುಗಳ ಆರಾಧನೆ. ಇವಾಗ ನಮ್ಮ ಪ್ರಶ್ನೆ ಬರ್ಬೋದು, ಹಾಗಾದರೆ ಭಗವಂತ ಒಬ್ಬನೇ ಇದ್ದರೆ ಇಷ್ಟೊಂದು ದೇವತೆಗಳ ಆರಾಧನೆಯನ್ನು ಯಾಕೆ ಭಗವಂತ ಕೊಟ್ಟ? ಯಾಕಂದರೆ ವೇದಗಳು ಬಂದಿರೋದು ಯಾರಿಂದ? ಭಗವಂತನಿಂದ. ಮತ್ತು ಭಗವಂತ ಈ ವೇದಗಳಲ್ಲಿ ಯಾಕೆ ಈ ಬೇರೆ ಬೇರೆ ದೇವತೆಗಳ ಪೂಜೆಯನ್ನೆಲ್ಲ ಯಾಕೆ ಅವನು ಕೊಟ್ಟ? ಅದು ಕೊಟ್ಟಿಲ್ಲದೆ ಆಗಿರೋದಲ್ಲ ಅಲ್ವಾ? ಅನ್ಸಲ್ವಾ ನಿಮಗೆ? ಸರಳ ಆಗಿರೋದಲ್ಲ. ಆಗ ಭಾರತದಲ್ಲೂ ಕೂಡ ನಾವು ಒಂದೇ ಉತ್ತರ ಕೊಡ್ತಾ ಇದ್ವಿ. ಈ ಪ್ರಶ್ನೆಗೆ ಭಾಗವತ ಪುರಾಣದಲ್ಲಿ ನಾರದರು ವ್ಯಾಸದೇವರ ಹತ್ರ ಮಾತಾಡ್ತಾ ಇದ್ದಾರೆ. ವ್ಯಾಸದೇವರು ಬಹಳ ಖಿನ್ನ ಮನಸ್ಕರು, ಬಹಳ ದುಃಖಿತರಾಗಿದ್ದಾರೆ. ಏನು ಎಲ್ಲ ಒಂದು ವೇದವನ್ನು 4 ಭಾಗಗಳಾಗಲಿ ವಿಭಜಿಸಿದ್ರು, ಪುರಾಣಗಳನ್ನು ಕೊಟ್ಟರು, ಇತಿಹಾಸವನ್ನು ಕೊಟ್ಟರು, ಮಹಾಭಾರತವನ್ನು ಕೊಟ್ಟರು, ವೇದಾಂತ ಸೂತ್ರವನ್ನು, ಎಲ್ಲ ಜ್ಞಾನವನ್ನು ಕೊಟ್ಟಿದ್ದಾರೆ. ಆದರೂ ಕೂಡ ಏನೋ ಸಂತೋಷ ಇಲ್ಲ. ಯಾವಾಗಲಾದ್ರೂ ನಮ್ಮ ಜೀವನದಲ್ಲಿ ನಮಗೆ ಈ ಥರ ಸಮಸ್ಯೆ ಬಂದಾಗ ಹಿಂದಿನ ಕಾಲದಲ್ಲಿ ಸಾಮಾನ್ಯವಾಗಿ ಅವ್ರು ಯಾರ ಹತ್ರ ಹೋಗ್ತಾಯಿದ್ರು? ಅವರ ಗುರುಗಳ ಹತ್ರ ಹೋಗ್ತಾಯಿದ್ರು. ಏನೇ ಒಂದು ಸಮಸ್ಯೆ ಇದ್ದರೆ ಜೀವನದಲ್ಲಿ ಪರಿಹಾರ ಮಾರ್ಗ ಕೊಡೋನು ಗುರು. ಸೊ ವ್ಯಾಸದೇವರು ಈ ರೀತಿ ಬಹಳ ದುಃಖಿತರಾಗಿ ಇರೋ ಸಮಯದಲ್ಲಿ ವ್ಯಾಸದೇವರ ಗುರುಗಳು ಬರ್ತಾರೆ. ಯಾರು ವ್ಯಾಸದೇವರ ಗುರುಗಳು? ನಾರದರು ಬರ್ತಾರೆ. ವ್ಯಾಸದೇವರು ಅವರಿಗೆ ಪ್ರಣಾಮಗಳನ್ನು ಅರ್ಪಿಸಿ ಕೇಳ್ತಾರೆ, ಗುರು ಮಹಾರಾಜರೇ, ಗುರುಗಳೇ, ನನ್ನ ಮನಸ್ಸಿನಲ್ಲಿ ನಾನು ಯಾಕೆ ಇಷ್ಟು ಖಿನ್ನನಾಗಿದ್ದೀನಿ? ಇಷ್ಟೊಂದು ನಾನು ಈ ಎಲ್ಲ ಬರವಣಿಗೆ ಒಂದು ಸೇವೆಯನ್ನು ಮಾಡಿದ್ದೀನಿ, ಆದರೂ ಕೂಡ ನನಗೆ ಸಂತೋಷ ಇಲ್ಲ. ಆವಾಗ ನಾರದರು ಒಂದು ಬಹಳ ಮುಖ್ಯವಾದ ವಿಷಯವನ್ನು ಹೇಳಿ ಬೈತಾರೆ. ಶಿಷ್ಯ ಅಲ್ವಾ, ಬೈತಾರೆ. ನೀನು ವೇದಗಳಲ್ಲಿ ಅಲ್ಲಿ ಅವ್ರ ಹತ್ರ ಹೋಗಿ ಇನ್ನೊಬ್ಬರ ಹತ್ರ ಹೋಗಿ ಇದೆಲ್ಲ ನೀನು ವಿಷಯಗಳನ್ನು ಕೊಟ್ಟಿದೆಯಲ್ಲ, ಭಗವಂತನ ವಿಷಯವನ್ನು ಬಿಟ್ಟು ಬೇರೆ ಎಲ್ಲ ವಿಷಯಗಳನ್ನು ಕೊಟ್ಟಿದೆಯಾ, ಅದಕ್ಕೆ ನೀನು ಇಷ್ಟು ದುಃಖಿತನಾಗಿದೆಯಾ? ನೀನು ಒಂದು ಗ್ರಂಥದಲ್ಲಿ ಕೇವಲ ಭಗವಂತನ ಬಗ್ಗೆ ಬರೀ, ಆವಾಗ ನಿನಗೆ ನಿನ್ನ ಮನಸ್ಸಿನಲ್ಲಿ ನಿನ್ನ ಸಂತೋಷವನ್ನು ಕಾಣ್ತೀಯ ಅಂದ್ಬಿಟ್ಟು ಆವಾಗ ನಾರದರು ವ್ಯಾಸದೇವರಿಗೆ ಭಾಗವತ ಪುರಾಣವನ್ನು ಬರೆಯೋದಕ್ಕೆ ಒಂದು ಆದೇಶವನ್ನು ನೀಡ್ತಾರೆ. ಆ ಭಾಗವತ ಪುರಾಣದಲ್ಲಿ ಬೇರೆ ಯಾವ ದೇವತೆಗಳ ಅಥವಾ ಬೇರೆ ಯಾರ ಚರ್ಚೆಯೂ ಇಲ್ಲ, ಕೇವಲ ಭಗವಂತನ ಚರ್ಚೆ. ಹಾಗಾಗಿ ನಾವು ತಿಳ್ಕೋಬೇಕು, ಜೀವನದಲ್ಲಿ ನಮಗೆ ಆನಂದ ಬೇಕು ಅಂದರೆ ಭಾಗವತದಲ್ಲಿ ಹೇಳ್ತಾರೆ, ಯಯಾತ್ಮ ಸುಪ್ರಸಿದ್ಧತಿ. ಯಯಾತ್ಮ ಸುಪ್ರಸಿದ್ಧತಿ, ಯಾವುದರಿಂದ ಆತ್ಮ ಪ್ರಸನ್ನತೆಯನ್ನು ಸಂತೋಷವನ್ನು ಪಡೆಯುತ್ತೋ ಅದೇನೋ ಈ ಭಗವಂತನ ಸೇವೆ. ಭಗವಂತನ ಸೇವೆ ಮಾಡೋದ್ರಿಂದ ಮಾತ್ರ ಆತ್ಮ ಸಂತೋಷವನ್ನು ಅನುಭವಿಸುತ್ತೆ ಅಂತ ಭಾಗವತದಲ್ಲಿ ವ್ಯಾಸದೇವರು ಬರೀತಾರೆ. ಅಂದರೆ ಏನರ್ಥ? ನಮ್ಮ ಅಸ್ತಿತ್ವದ ಉದ್ದೇಶನೇ, ನಾವು ಆತ್ಮಗಳು, ನಾವು ಜೀವಿಗಳು, ನಮ್ಮ ಅಸ್ತಿತ್ವದ ಉದ್ದೇಶ ಈ ನಮ್ಮ ಭಗವಂತನ ಸೇವೆಯನ್ನು ಮಾಡೋದೇ ಮನುಷ್ಯ ಜೀವನದ ಉದ್ದೇಶ. ಪ್ರಾಣಿಗಳಲ್ಲಿ ಇರುವಂತಹ ಜೀವಿಗಳಿಗೆ ನಾವು ಇದನ್ನು ಹೇಳೋಕ್ಕಾಗಲ್ಲ. ಅರೆ ಮನುಷ್ಯರಾಗಿ ನಾವು ಭಗವಂತನ ಸೇವೆಯನ್ನು ಮಾಡದೆ ಹೋದರೆ ಮರದ ಬುಡಕ್ಕೆ ನೀರೆರಿಯೋ ಬದಲು ಅಲ್ಲಿ ನೀರು ಹಾಕ್ಕೊಂಡು ಅವಾಗೇನಾಗತ್ತೆ? ಮರ ಬೆಳೆಯತ್ತಾ? ಸುಮ್ಮನೆ ಸ್ವಲ್ಪ ಹಸಿರು ಮೇಲಿರೋ ಕೊಳೆ ಹೋಗುತ್ತೆ ಅಷ್ಟೇ, ನೀರು ಹಾಕ್ತಾಗಲ್ವ, ಸ್ವಲ್ಪ ಹೊಳೆಯುತ್ತೆ. ಅಂದ್ಬಿಟ್ಟು ನಾವು ಇದರಿಂದನೇ ಸಂತುಷ್ಟರಾಗೋಗ್ತೀವಿ. ಏನು ಮಾಡ್ತಾಯಿದ್ದೀವಿ? ಈ ದೇಹಕ್ಕೆ ಉಜ್ತಾ ಇದ್ದೀವಿ, ಸ್ವಲ್ಪ ಶೈನ್ ಹೊಡಿತು, ಅಬ್ಬಾ ಸಾಕಪ್ಪ. ಆದರೆ ಏನು ಪ್ರಯೋಜನ ಇಲ್ಲ, ಏನು ಬೆಳೀತಾ ಇಲ್ಲ, ಎಲ್ಲೂ ಹೋಗ್ತಾ ಇಲ್ಲ, ನಮ್ಮ ಪ್ರಯಾಣ ಅಲ್ಲೇ ನಿಂತೋಗ್ಬಿಟ್ಟಿದೆ. ಅರೆ ಯಾವಾಗ ನಾವು ನಮ್ಮ ಪ್ರಯಾಣವನ್ನು ಮುಂದುವರಿಸಬೇಕು ಅಂದರೆ ಯಾವಾಗ ನಾವು ಭಗವಂತನ ಹತ್ರ ಬರ್ತೀವೋ ಆಗ ಮಾತ್ರ ನಮ್ಮ ಬೆಳವಣಿಗೆ, ನಿಜವಾದ ಬೆಳವಣಿಗೆ, ನಿಜವಾದ ಪ್ರಯಾಣ, ನಿಜವಾದ ಪ್ರಗತಿ ಆಗೋದು ಆವಾಗ. ಓಕೆ, ಹಾಗಾಗಿ ಭಗವಂತ
ಯಾರು ನಾವು, ಯಾರು ದೇವತೆಗಳು ಯಾರು? ನಾವು ಮನೆಯಲ್ಲಿ ಒಂದೊಂದು ಸತಿ ನಮ್ಮ ದೇವತೆಗಳಿಗೆ ಸ್ವಲ್ಪ ಬಹಳ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಕಿಸ್ತೀವಿ. ಇವಾಗ ಉದಾಹರಣೆಗೆ ನೀವೇ ಹೇಳಿ ಉತ್ತರ. ಪ್ರೈಮ್ ಮಿನಿಸ್ಟ್ರು, ಚೀಫ್ ಮಿನಿಸ್ಟ್ರು ಇಬ್ಬರೂ ಒಂದೇ ವೇದಿಕೆ ಮೇಲೆ ಕೂರಿಸಿದ್ದು ಪ್ರೈಮ್ ಮಿನಿಸ್ಟ್ರ್ ಇರುವಾಗ ನಾವು ತೊಗೊಂಡೋಗಿ ಒಂದು ಹಾರಾನ ಚೀಫ್ ಮಿನಿಸ್ಟ್ರಿಗೆ ಹಾಕಿದ್ರೆ ಅವ್ರು ಏನು ಮಾಡ್ತಾರೆ? ಕೋಪ ಮಾಡ್ಕೊಳ್ಳಲ್ಲ, ಅರೆ ಹೇಳ್ತಾರೆ ಏನಪ್ಪ ಸ್ವಲ್ಪ ಏನಾದರೂ ಇರಬೇಕು ತಾನೆ, ಅಲ್ಲಿ ಯಾರಿದ್ದಾರೆ ಬಾಸ್, ಫಸ್ಟ್ ಅವ್ರಿಗೋಗಿ ಹಾಕಬೇಕು ಅಂತ ತಾನೆ. ಅಂದರೆ ಏನರ್ಥ? ಆರಾಧನೆಯಲ್ಲಿ ಕೂಡ ಶಾಸ್ತ್ರದಲ್ಲಿ ಹೇಳ್ತಾರೆ ಭಗವಂತನ ಆರಾಧನೆ ಬೇರೆಯದ್ದೇ. ಭಗವಂತನ ಜೊತೆ ನಾವು ದೇವತೆಗಳ ಆರಾಧನೆಯನ್ನು ಮಾಡಿದಾಗ ದೇವತೆಗಳಿಗೆ ಬಹಳ ಇಕ್ಕಟ್ಟಲ್ಲಿ ಸಿಕ್ಕಾಕಿಸ್ಬಿಡ್ತಾ ಇದ್ದೀವಿ ನಾವು. ಅವ್ರು ಹಿಂಗೆ ನೋಡ್ತಾರೆ. ಈ ಎಲ್ಲ ಜ್ಞಾನ ನಮಗೆ ಲಭ್ಯ ಇಲ್ಲ. ಉದಾಹರಣೆಗೆ ತುಳಸಿ ದೇವಿ, ತುಳಸಿ ಅಂದರೆ ಭಕ್ತಿಯನ್ನು ಕೊಡೋಳವಳು, ಭಗವಂತನಿಗೆ ಬಹಳ ಪ್ರಿಯಳಾದವಳು. ಭಗವಂತನ ಪಾದಗಳ ಮೇಲೆ ತುಳಸಿ ಇರ್ತಾಳೆ. ಅವಳು ಭಗವಂತನಿಗೆ ಎಷ್ಟು ಪ್ರಿಯಳು ಅಂದರೆ ನಿಮ್ಮ ನೈವೇದ್ಯವನ್ನು ಅವನು ಸ್ವೀಕರಿಸಬೇಕು ಅಂದರೆ ತುಳಸಿ ದಳ ಇರಬೇಕು, ಇಲ್ಲ ಅಂದರೆ ಅವನು ಸ್ವೀಕರಿಸೋದಿಲ್ಲ. ಅಷ್ಟು ಭಗವಂತನಿಗೆ ಪ್ರಿಯಳು ತುಳಸಿ. ಅಂತಹ ಅಷ್ಟು ಶ್ರೇಷ್ಠಳಾದ ತುಳಸಿಯನ್ನು ನಾವು ಇನ್ಯಾರಾದರೂ ಪಾದಗಳಲ್ಲಿ ಹಾಕಿದ್ರೆ ಹೇಗಿರುತ್ತೆ? ಅರೆ ನಾವು ಭಾರತದಲ್ಲಿ ಮಾಡ್ತೀವಿ ಇದನ್ನು. ಯಾರೋ ಮೃತರಾಗ್ತಾರೆ, ಅವರಿಗೆ ನಾವು ಹೋಗ್ಬಿಟ್ಟು ತುಳಸಿಯನ್ನು ಹಾಕ್ತೀವಿ. ಆ ತುಳಸಿ ಎಲ್ಲ ಕಡೆ ಬಿದ್ದಿರುತ್ತೆ, ಎಲ್ಲರೂ ಅದರ ಮೇಲೆ ತುಳಿತಾರೆ. ಹೀಗೆ ನಮ್ಮ ಎಲ್ಲರೂ ಅರ್ಧಂಬರ್ಧ ನಾವು ಏನು ತಿಳ್ಕೊಳ್ಳೋದೇನೆ ಕೆಲಸಗಳು ನಡೀತಾ ಇದೆ. ಯಾರೂ ನಮ್ಮನ್ನು ತಿದ್ದೋ ಯೋಚನೆನೇ ಮಾಡಿಲ್ಲ. ಯಾಕಂದರೆ ನಾವು ಹೇಳಿದ್ರೆ ಆಮೇಲೆ ಯಾರೋ ಬಂದು ಕೇಳ್ತಾರೆ ನೀವು ಯಾರು ಹೇಳೋದಕ್ಕೆ. ಸೊ ಅದಕ್ಕೆ ಅವ್ರವ್ರು ಸುಮ್ಮನಾಗ್ಬಿಟ್ಟಿದ್ದಾರೆ. ಅಂದರೆ ಇವೆಲ್ಲ ವಿಷಯಗಳನ್ನು ತಿಳ್ಕೋಬೇಕು. ಯಾರು ಅಂತ ತಿಳ್ಕೋಬೇಕು ನಾವು. ಆಧ್ಯಾತ್ಮಿಕ ಜಗತ್ತು ಇದು. ಆಧ್ಯಾತ್ಮಿಕ ಜಗತ್ತಲ್ಲಿ ಇವರೆಲ್ಲ ವ್ಯಕ್ತಿಗಳು, ಇವ್ರದ್ದೆಲ್ಲ ಸ್ಥಾನ ಇದೆ. ಅವರವ್ರ ಸ್ಥಾನಕ್ಕೆ ಅನುಗುಣವಾಗಿ ನಾವು ಅವರನ್ನು ಆರಾಧಿಸಬೇಕು. ಅದು ನಾವು ತಿಳ್ಕೊಳ್ಳದೆ ಉಲ್ಟಂಪಲ್ಟ ಮಾಡಿದ್ರೆ ಅವ್ರಿಗೂ ತೊಂದರೆ, ನಮಗೂ ತೊಂದರೆನೇ. ಸೊ ಹಾಗಾಗಿ ಈ ವಿಷಯಗಳನ್ನು ನಾವು ಸ್ವಲ್ಪ ಚೆನ್ನಾಗಿ ತಿಳ್ಕೋಬೇಕು. ಭಗವಂತನ ಆರಾಧನೆಯೇ ಶಾಸ್ತ್ರಗಳಲ್ಲಿ ನಾನು ಕೇಳಿದ ಪ್ರಶ್ನೆ ಏನು, ಈ ಬೇರೆ ಬೇರೆ ದೇವತೆಗಳ ಆರಾಧನೆ ಯಾಕೆ ಕೊಟ್ಟಿದ್ದಾರೆ? ಯಾಕಂದರೆ ಹೇಳ್ತಾರೆ ಭಗವಂತನ ಹತ್ರ ನೇರವಾಗಿ ಬಂದು ಅವನ ಆರಾಧನೆಯನ್ನು ಮಾಡೋ ಯೋಗ್ಯತೆ ಅರ್ಹತೆ ಇರೋದು ಬಹಳ ಕಡಿಮೆ ಜೀವಿಗಳಿಗೆ. ಎಲ್ಲರಿಗೂ ಆ ಅರ್ಹತೆ ಇಲ್ಲ. ಹಾಗಾಗಿ ಏನು ಮಾಡ್ತಾರೆ ಭಗವಂತ, ಅದಕ್ಕೆ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಈ ಬೇರೆ ಪೂಜೆ ಅವಿಧಿ ಪೂರ್ವಕಂ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಯಾಕೆ? ಇದು ವಿಧಿಯ ಪ್ರಕಾರವಲ್ಲ. ಯಾಕೆ? ಯಾರು ಸ್ವಾರ್ಥ ಅಂದರೆ ತಮಗೆ ಏನೋ ಭೌತಿಕ ಆಸೆ ಇದೆ, ಏನೋ ಬೇಕು ಅನ್ನೋರು ಈ ದೇವತೆಗಳ ಹತ್ರ ಹೋಗ್ತಾರೆ, ಅವರ ಪೂಜೆಯನ್ನು ಮಾಡ್ತಾರೆ. ನನಗೆ ಇದು ಕೊಡಪ್ಪ, ನನಗೆ ಅದು ಕೊಡಪ್ಪ ಅಂತಾರೆ. ಮುಂಚೆನೇ ನಾನು ಹೇಳ್ದಂಗೆ ಈ ವೇದಗಳಲ್ಲಿ ಹೇಗಿದೆ ಅಂದರೆ ಚೌಕಟ್ಟಿದೆ. ಓಕೆ, ಯಾರಾದರೂ ಬಂದು ಈ ರೀತಿಯಾದ ಆರಾಧನೆ ಮಾಡಿದ್ರೆ ನೀವು ಅವರಿಗೆ ವರ ಕೊಡಲೇಬೇಕು. ಬ್ರಹ್ಮ ಏನು ಮಾಡ್ದ? ಹಿರಣ್ಯಕಶಿಪುಗೆ ವರ ಕೊಡಲೇಬೇಕು. ಅವನು ಕೊಟ್ಟ. ಅರೆ ಅವನು ಚೌಕಟ್ಟಿನಲ್ಲಿ ಹೊರಗಡೆ ಇದ್ದಾಗ ಹೇಳ್ದ ನನ್ನ ಕೈನಲ್ಲಿ ಆಗಲ್ಲ, ನನ್ನ ಚೌಕಟ್ಟಿನಲ್ಲಿ ಇರೋಳಿಗೆ ಹೇಳು, ಇರೋದನ್ನು ನೀನು ತಪಸ್ಸು ಮಾಡಿದ್ಯಾ, ಆ ತಪಸ್ಸಿನ ಫಲವಾಗಿ ನಾನು ಇದನ್ನು ನಿನಗೆ ದಯಪಾಲಿಸ್ತೀನಿ. ಭಾಗವತದಲ್ಲಿ ಹೇಳ್ತಾರೆ ಕೊನೆಗೆ ನರಸಿಂಹದೇವರು ಪ್ರತ್ಯಕ್ಷ ಆಗಿ ಹಿರಣ್ಯಕಶಿಪುವನ್ನು ಕೊಂದಾದ ಮೇಲೆ ನರಸಿಂಹದೇವರು ಬ್ರಹ್ಮನ ಕರೀತಾರೆ. ಕರೆದ್ಬಿಟ್ಟು ಹೇಳ್ತಾರೆ, ಬ್ರಹ್ಮ ತಿರ್ಗಾ ಯಾರಿಗೂ ಇಂಥ ವರ ಕೊಡಬೇಡಪ್ಪ ಅಂತ. ಯಾಕೆಂದರೆ ಆದರೆ ಬ್ರಹ್ಮ ಶಿವ ಇವರೆಲ್ಲರಿಗೂ ಕೂಡ ಅವರು ಒತ್ತಾಯಪೂರ್ವಕವಾಗಿ ಕೊಡಲೇಬೇಕು. ಅವರ ಮೇಲೆ ಆದ ಒಂದು ಆಬ್ಲಿಗೇಷನ್ ಇದೆ. ಯಾಕೆಂದರೆ ಭಗವಂತನೇ ಕೊಟ್ಟಿರೋ ನಿಯಮಗಳು. ಅರೆ ಕೃಷ್ಣ ಅಥವಾ ವಿಷ್ಣು ಹಾಗೆ ಮಾಡಲ್ಲ. ಇವಾಗ ಏನು ಹೇಳ್ತಾ ಇದ್ದೀನಿ ನಾನು ಅಂದರೆ, ಇವಾಗ ಮಗುಗೆ ಚಾಕ್ಲೇಟ್ ತಿನ್ನಬೇಕು ಅಂತ ಮಗುಗೆ ಆಸೆ. ಮಗು ಫ್ರೆಂಡ್ ಇದ್ದಾನೆ, ಅಥವಾ ಯಾರ ಹತ್ರನೋ ಚಾಕ್ಲೇಟ್ ಅಂಗಡಿ ಇದೆ. ಇವನು ಹೋಗ್ಬಿಟ್ಟು ಅವ್ನಿಗೆ ಚೆನ್ನಾಗಿ ಏನೋ ಪೂಸಿ ಹೊಡೆದಿಯಾನೆ, ಚೆನ್ನಾಗಿ ಮಾತಾಡಿಸ್ಬಿಟ್ಟಾನೆ ನಿಮ್ಮ ಮಗ. ಇವಾಗ ಚಾಕ್ಲೇಟ್ ಅಂಗಡಿನ ಅವ್ನು ಕೇಳ್ದಾನೆ, ನಿಂಗೇನಪ್ಪ ಬೇಕು? ಚಾಕ್ಲೇಟ್ ಕೊಡು. ಸರಿ ತಗೋ. ಅರೆ ನಿಮ್ಮ ಹತ್ರ ಬಂದು ನಿಮ್ಮ ಮಗ ಕೇಳಿದ್ರೆ ನನಗೆ ಚಾಕ್ಲೇಟ್ ಕೊಡೋದ್ರೆ ನೀವೇನು ಹೇಳ್ತೀರಾ? ಬೇಡಪ್ಪ, ಅಲ್ಲಿ ಉಳ್ಕಾಗತ್ತೆ. ನಿಮಗೂ ಅವನಿಗೂ ವ್ಯತ್ಯಾಸ ಏನು? ಅವನು ಇವನೇನೋ ನನಗೇನೋ ಚೆನ್ನಾಗೇನೋ ಮಾಡ್ದ, ಸರಿ ಅವ್ನು ಕೇಳ್ದ, ಅವ್ನು ಕೊಟ್ಬಿಟ್ರೆ ಅವನು ಸಂತೋಷ, ನನಗೂ ಸಂತೋಷ. ಅರೆ ತಂದೆ ತಾಯಿಂದ್ರೆ ಏನು ಮಾಡ್ತಾರೆ? ಹಿತೈಷಿಗಳು. ಮಕ್ಕಳಿಗೆ ಹಿತೈಷಿಗಳಾಗಿ ಅವ್ರಿಗೆ ಯಾವುದರಿಂದ ತೊಂದರೆ ಬರುತ್ತೋ ಅದು ಅವರು ಕೊಡಲ್ಲ ತಂದೆ ತಾಯಿಂದರು. ಭಗವಂತ ಮತ್ತು ದೇವತೆಗಳ ನಡುವೆ ವ್ಯತ್ಯಾಸ ಇದೆ.
ಭಗವಂತ ಏನಾದ್ರು ಕೊಡಬೇಕಂದ್ರೆ ಯೋಚನೆ ಮಾಡ್ತಾನೆ, ಇದು ನಿಜವಾಗ್ಲೂ ಇವರಿಗೆ ಒಳ್ಳೇದಾ, ಶ್ರೇಯಸ್ಸ ಇದು. ಅದಕ್ಕೆ ಅರ್ಜುನ ಕೃಷ್ಣನಲ್ಲಿ ಕೇಳ್ತಾನೆ, ಎಷ್ಟು ಶ್ರೇಯಸ್ಸ ನಿಶ್ಚಿತಂ ಬ್ರೂಹಿ ತನ್ಮೆ ಶಿಷ್ಯಸ್ತೆ ಹಂ ಶಾದಿ ಮಾಂ ತ್ವಾಂ ಪ್ರಪನ್ನಂ ಅಂತ. ಅರ್ಜುನ ಕೇಳ್ತಾ ಇದ್ದಾನೆ, ನನಗೆ ಶ್ರೇಯಸ್ಕರವಾದದ್ದನ್ನು ಕೊಡಪ್ಪ, ಪ್ರೇಯಸ್ ಕೊಡಬೇಡ. ಪ್ರೇಯಸ್ ಅಂದರೆ ಈ ಚಾಕ್ಲೇಟ್ ತಿನ್ನೋದು. ಅರೆ ದೇವತೆಗಳ ಹತ್ರ ಹೋದರೆ ನೀವು ಪ್ರೇಯಸ್ಗೋಸ್ಕರ ಅವನನ್ನು ಆರಾಧನೆ ಮಾಡಿದ್ರೆ ಯಾವ್ದಾದ್ರು ದೇವರನ್ನು ಅವ್ನು ಕೊಡಲೇಬೇಕು. ನೀವು ಸರಿಯಾಗಿ ಪ್ರೋಸೆಸ್ ಫಾಲೋ ಮಾಡಿದರೆ ಅವ್ನು ಕೊಡಲೇಬೇಕು. ಅವ್ನು ಕೊಡಲ್ಲ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಕೃಷ್ಣ ಹೇಳ್ತಾನೆ ಭಾಗವತದಲ್ಲಿ, ಅಕಾಮ ಸರ್ವಕಾಮೋ ವಾ ಮೋಕ್ಷಕಾಮ ಉದಾರದಿ ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪುರುಷಂ ಪರಂ. ನಾರದ್ರು ಹೇಳ್ತಾ ಇದ್ದಾರೆ, ಅಕಾಮ ಸರ್ವಕಾಮ, ಎಲ್ಲ ಆಸೆಗಳಿದೆಯಾ, ಭೌತಿಕ ಆಸೆಗಳು, ಏನೂ ಪ್ರಾಬ್ಲಮ್ ಇಲ್ಲ. ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪುರುಷಂ ಪರಂ, ಪರಮ ಪುರುಷನ ಸೇವೆಯನ್ನು ಮಾಡಿ ಅವನನ್ನು ಸಂತೃಪ್ತಿಪಡಿಸಿ ಅವನ ಹತ್ರ ಹೋಗಿ ಕೇಳಿ. ಬಾಲಾಜಿ ಏನು ಮಾಡ್ತಾ ಇದ್ದಾನೆ ಅಂದ್ಕೊಂಡಿದ್ದೀರಾ ನೀವು? ನಾವು ತಿರುಪತಿಗೆ ಹೋದಾಗ ಏನು ಮಾಡ್ತೀವಿ? ಹುಂಡಿಯಲ್ಲಿ ದುಡ್ಡು ಹಾಕ್ತೀವಿ. ಹುಂಡಿಯಲ್ಲಿ ದುಡ್ಡು ಹಾಕ್ಬಿಟ್ಟು ಏನು ಮಾಡ್ತೀವಿ? ಏನಾದರೂ ಕೇಳ್ಕೊಂಡು ಬರ್ತೀವಿ. ಬಾಲಾಜಿ ಅದನ್ನು ನೆರವೇರಿಸ್ತಾನೋ ಇಲ್ವೋ? ಗೊತ್ತಿಲ್ವಾ? ಏನು ಅನುಭವ ನಿಮ್ಮ ಜೀವನದಲ್ಲಿ? ನೀವು ದುಡ್ಡು ಹಾಕಿ ಬಂದ್ರಿ, ಬಾಲಾಜಿ ನಿಮ್ಮ ಇಚ್ಛೆಯನ್ನು ಪೂರೈಸಿದ್ನೋ ಇಲ್ವೋ? ಅಷ್ಟು ಸರಳವಾದ ಉತ್ತರ ಅಲ್ಲ ಭಗವಂತನದು ಯಾವುದು. ಭಗವಂತ ಹೇಗೆ ಅಂದರೆ, ಮೊದಲ ಸತಿ ಹೋದಾಗ ಪೂರೈಸ್ತಾನೆ, ಎರಡನೇ ಸತಿ ಹೋದಾಗಲೂ ಪೂರೈಸ್ತಾನೆ, ಮೂರನೇ ಸತಿ ಹೋದಾಗ ಯೋಚನೆ ಮಾಡ್ತೀನಿ, ಇವನೇನಪ್ಪ ಬಾವಿಗೆ ಬೀಳಬೇಕು ಅಂತ ಇದ್ದಾನಲ್ಲ ಅಂದ್ಬಿಟ್ಟು ಆಮೇಲೆ ಅವನ ಹತ್ರ ಫಸ್ಟ್ ಬರೆಸ್ಕೊಳ್ತಾನೆ ಜೀವಿಯನ್ನು. ಯಾಕಂದರೆ ಇವತ್ತಿನ ಕಾಲದಲ್ಲಿ ಎಲ್ಲರೂ ಜನ ಹಣ ಸಂಪಾದನೆ ಮಾಡ್ತಾ ಇರೋದು ಎಲ್ಲವೂ ಕೂಡ ಅದು ಕರ್ಮಮಯ. ಯಾಕಂದರೆ ಈ ಕಲಿಯುಗದಲ್ಲಿ ಉಗ್ರ ಕರ್ಮ ಅಂತಾರೆ. ಎನಿವೆ ಆ ವಿಷಯಗಳು ನಾವು ಆಮೇಲೆ ಕರ್ಮಯೋಗದ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣ. ಅರೆ ನಮ್ಮ ಸಂಪಾದನೆಯನ್ನು ನಾವು ಅದನ್ನು ಶುದ್ಧೀಕರಿಸಬೇಕು. ಆ ಶುದ್ಧೀಕರಿಸೋಕ್ಕೆ ವಿಧಾನ ಏನು ಅಂದರೆ ಭಗವಂತನಿಗೆ ಅರ್ಪಿಸ್ಬೇಕು. ಅದಕ್ಕೆ ಅಲ್ಲಿ ಬ್ಲ್ಯಾಕು ವೈಟು ಏನೂ ನೋಡಲ್ಲ ಬಾಲಾಜಿ. ನೀವು ಹೆಂಗೇ ಸಂಪಾದನೆ ಮಾಡಿ ನನ್ನ ತಂದು ಹಾಕಿ, ನಿಮಗೆ ಶ್ರೇಯಸ್ಸು. ಸೊ ಏನು ಮಾಡ್ತಾ ಇದ್ದಾನೆ ಭಗವಂತ? ಆ ಶ್ರೇಯಸ್ಸನ್ನು ಕೊಡೋದ್ರ ಮೂಲಕ ನಮ್ಮ ಬುದ್ಧಿಯನ್ನು ಕ್ರಮೇಣವಾಗಿ ಭಗವಂತ ಕೃಷ್ಣ ಅಥವಾ ವಿಷ್ಣು ನಮ್ಮ ದಾರಿಯನ್ನು ತಿದ್ದುತ್ತಾನೆ. ಯಾಕೆಂದರೆ ಅವನು ನಮ್ಮ ಹಿತೈಷಿ. ಅರೆ ದೇವತೆಗಳು ಇದನ್ನು ಮಾಡೋಕ್ಕಾಗಲ್ಲ. ಅವರಿಗೆ ಆ ಪೋರ್ಟ್ಫೋಲಿಯೋನು ಇಲ್ಲ. ಅವ್ರ ಪ್ರಕಾರ ಅವ್ರಿಗೆ ನಾವು ಏನು ಪೂಜೆ ಮಾಡ್ತೀವೋ ಅವರು ಅದನ್ನು ಕೊಡಲೇಬೇಕು. ಆದರೆ ಭಗವಂತ ಆಗಲ್ಲ. ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಭೋಕ್ತಾನಾಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಅಂತ ಹೇಳ್ತಾನೆ. ಎಲ್ಲ ಜೀವಿಗಳ ಸುಹೃದಿ ಅಂದರೆ ಬಹಳ ಹಿತೈಷಿ, ಪ್ರಿಯ ಸ್ನೇಹಿತ ನಾನು. ಎಲ್ಲ ಜೀವಿಗಳಿಗೂ ಅವುಗೆ ಯಾವುದು ಶ್ರೇಯಸ್ಕರವಾದ ಮಾತ್ರ ನಾನು ಆ ದಾರಿಯನ್ನು ತೋರಿಸ್ತೀನಿ ಅವರಿಗೆ. ಅದಕ್ಕೆ ನಮಗೆ ಭೌತಿಕ ಆಸೆಗಳಿದ್ರೂ ಕೂಡ ನಾವು ಬರಬೇಕಾಗಿರೋದು ಭಗವಂತನ ಹತ್ರ. ಯಾಕಂದರೆ ಅವನು ನಮ್ಮನ್ನು ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾನೆ. ನಮಗೆ ಬಿಟ್ಟರೆ ನಾವು ಈ ರೀತಿ ಏನೋ ಪೂಜೆ ಮಾಡ್ತೀವಿ, ಏನೋ ಕೇಳ್ಕೊತೀವಿ, ಏನು ಸರಿ ಏನು ತಪ್ಪು ಅಂತ ನಮಗೆ ಗೊತ್ತಿಲ್ಲ. ಆದರೆ ಭಗವಂತನ ಹತ್ರ ಬಂದಾಗ ಅವನೇನು ಮಾಡ್ತಾನೆ? ಸರಿಯಾದ ಮಾರ್ಗದರ್ಶನವನ್ನು ಕೊಡ್ತಾನೆ. ಹೇಗೆ ಕೊಡ್ತಾನೆ? ಗುರುಗಳ ಮೂಲಕ, ಗುರುಗಳ ಹತ್ರ ಕರ್ಕೊಂಡು ಹೋಗ್ತಾನೆ ನಮ್ಮನ್ನು. ಹಾಗಾಗಿ ಎಲ್ಲಕ್ಕಿಂತ ಪ್ರತಿ ಆ ಒಂದು ಜೀವಿಗೆ ಅತ್ಯಂತ ವಿಶೇಷವಾಗಿ ಮನುಷ್ಯ ಜನ್ಮದಲ್ಲಿ ನಾವು ಮಾಡಬೇಕಾಗಿರೋದು ಭಗವಂತನ ಸೇವೆ. ಇದೇ ಮನುಷ್ಯ ಜನ್ಮದಲ್ಲಿ ಇರುವಂಥ ನಮ್ಮ ಜೀವಿಗಳ ನಿಜವಾದ ಒಂದು ಗುರಿ ಅಥವಾ ಜೀವನದ ಧ್ಯೇಯ, ಭಗವಂತನ ಸಂತೃಪ್ತಿ. ಯಾಕೆ? ಅವನೇ ಕಾರಣಂ, ಅವನೇ ಬಾಸ್. ಓಕೆನಾ? ಇವಾಗ ಈ ಮುಂದಿನ ವಾರದಲ್ಲಿ ನಾವೇನು ಚರ್ಚೆ ಮಾಡ್ತೀವಿ ಅಂದರೆ, ಆಯಿತು ಇವಾಗ ಇದು ಹೇಳಿದ್ರಿ, ಇದೇನು ಭಗವಂತನಿಗೆ ಸೇವೆ ಅಂದರೆ, ಆ ಸೇವೆ ಅಂದರೆ ಏನು, ಅಥವಾ ಇನ್ನೂ ನಿರ್ದಿಷ್ಟವಾಗಿ ಹೇಳಬೇಕಂದ್ರೆ ಯೋಗ ಅಂದ್ರೇನು, ಮಂತ್ರ ಅಂದ್ರೇನು, ಈ ವಿಷಯಗಳ ಬಗ್ಗೆ ನಾನು ಮುಂದಿನ ವಾರ ಹೇಳ್ತೀನಿ. ಯಾಕಂದರೆ ಎಷ್ಟೊಂದು ಮಂತ್ರಗಳಿವೆ. ಮಂತ್ರ ಉಚ್ಚಾರ ಮಾಡೋದರಿಂದ ಏನು ಪ್ರಯೋಜನ, ಅಥವಾ ಯೋಗ ಅಂದರೆ ಏನು, ಎಷ್ಟು ತರಹದ ಯೋಗ ಇದೆ, ಏನು ಮಾಡಬೇಕು ನಾವು ಯೋಗಕ್ಕೆ, ಎಲ್ಲವೂ ಕೂಡ ಶಾಸ್ತ್ರದಲ್ಲಿ ಶಿಫಾರಸ್ಸಾಗಿರುವಂಥ ವಿಷಯ. ನಮಗೆ ಸುಮ್ಮನೆ ಮನಸ್ಸಿಗೆ ಬಂದಂಗೆ ಮಾಡುವಂಥದ್ದಲ್ಲ. ಇವಾಗ ಉದಾಹರಣೆಗೆ ಜಸ್ಟ್ ನಿಮಗೆ ಒಂದು, ಭಗವಂತನಿಗೆ ಅಗಣಿತ ನಾಮಗಳಿವೆ, ಹೌದಾ? ಭಗವಂತನ ಯಾವ ನಾಮವನ್ನು ತಗೋಬೇಕು ನಾವು ಅನ್ನೋದಕ್ಕೆ ಏನಾದ್ರು ನಿಯಮ ಇದೆಯಾ? ನಿಯಮ ಇದೆ, ನಮಗೆ ಆ ನಿಯಮ ಗೊತ್ತಿಲ್ಲ. ಹಾಗಾಗಿ ಮಂತ್ರದಲ್ಲೂ ಕೂಡ ನಿಯಮಗಳಿವೆ. ನೀವು ಯಾರು ಇದನ್ನು ಕೇಳಿದ್ದೀರಾ? ಹರೇ ಮುರಾರೆ ಮಧುಕೈಟ ಬಾರೆ ಮುಕುಂದ ಗೋವಿಂದ ಗೋಪಾಲ ಶೌರ್ಯ, ಆ ರೀತಿ ಒಂದು ಹಾಡಿದೆ. ಅದರಲ್ಲೂ ಎಲ್ಲ ಭಗವಂತನ ನಾಮಗಳು.
ಹರೇ, ಮುರಾರೆ, ಮಧುಕೈಟ, ಬಾರೆ ಇದೆಲ್ಲ ಭಗವಂತನ ನಾಮಗಳೇ. ಗೋವಿಂದ, ಗೋಪಾಲ, ಮುಕುಂದ. ಆದರೆ ಅದು ಈ ಯುಗದಲ್ಲಿ ತಗೊಳ್ಬೇಕಾಗಿರೋ ನಾಮ ಅಲ್ಲ. ಅದು ದ್ವಾಪರ ಯುಗದ ನಾಮ. ಇದಕ್ಕೆ ಶಾಸ್ತ್ರದಲ್ಲಿ ತಾರಕ ಬ್ರಹ್ಮನಾಮ ಅಂತ ಕರೀತಾರೆ. ತಾರಕ ಬ್ರಹ್ಮನಾಮ. ಯಾವ ಯುಗದಲ್ಲಿ ಭಗವಂತನಿಗೆ ಯಾವ ಹೆಸರನ್ನು ತಗೊಂಡು ಕರಿಬೇಕು, ಯಾವ ಹೆಸರನ್ನು ಬೇಕಾದ್ರೂ ತಗೋಬೋದು. ಆದರೆ ಈ ಒಂದು ಹೆಸರನ್ನು ತಗೊಂಡ್ರೆ ನಾವು ಸಾಧನೆ ಮಾಡಬೇಕಾಗಿರುವಂಥ ಆ ಪರಿಪೂರ್ಣತೆ ಬಹಳ ಸುಲಭವಾಗಿ ಸಾಧ್ಯವಾಗೋಗುತ್ತೆ. ಸೊ ಈ ವಿಷಯಗಳ ಬಗ್ಗೆ ನಾವು ಮುಂದಿನ ವಾರ ಚರ್ಚೆ ಮಾಡೋಣ. ಮತ್ತು ಅದರಿಂದ ಕೊನೆಯ ವಿಷಯಕ್ಕೆ ಹೋಗ್ತೀವಿ ನಾವು, ಅದೇನೆಂದರೆ ಆತಂಕರಹಿತ ಜೀವನ. ಸೊ ನೋಡೋಣ ಮುಂದಿನ ವಾರದಲ್ಲಿ. ಆದರೆ ಮುಗಿಸೋಣ, ಇಲ್ಲಾಂದರೆ ಮೇ ಬಿ ಇನ್ನೊಂದು ಅರ್ಧ ಸೆಷನ್ ಎಕ್ಸ್ಟ್ರಾ ಆಗ್ಬೋದು. ಓಕೆನಾ? ಶ್ರೀಮದ್ ಭಗವದ್ಗೀತಾ ಕಿ ಜಯ, ಜಗದ್ಗುರು ಶ್ರೀಲ ಪ್ರಭುಪಾದ ಕಿ ಜಯ, ಸಮವೇತ ಗೌರವ ಭಕ್ತರೊಂದಿಗೆ ಕಿ ಜಯ. ಹರೇ ಕೃಷ್ಣ.